ಮಂಗಳ ಗೌರಮ್ನವರೇ ಹೇಳಿ ನಮಸ್ಕಾರ. ಸರ್. ನಮಸ್ತೆ ಸರ್. ಬಸವರಾಜ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹುಟ್ಟೂರು ಯಾವುದು ಮಂಡ್ಯ. ಮಂಗಳ ಗೌರಮ್ನವರೇ? ಮಂಡ್ಯ ಗುತ್ತಲ್ ಸಾವುಕಾರ ಚೆನ್ನ ಬಡಾವಣೆ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾರಮ್ಮ? ನಮ್ಮ ತಾಯಿ ಗಾರೆ ಕೆಲಸ ಮಾಡ್ತಾರೆ. ನಮ್ಮ ತಂದೆ ತೀರೋಗಿ ಇಲ್ಲ ಅಂದ್ರೂ ನಾವು ಚಿಕ್ಕವರಿದ್ದಾಗಲೇ 5 ವರ್ಷನ 6 ವರ್ಷನ ಇದ್ದಾಗ ತೀರೋಗಿದ್ದು. ಅಷ್ಟು ಗೊತ್ತಿಲ್ಲ ನಮಗೆ ನಮ್ಮ ತಂದೆ. ಒಟ್ಟಿನಲ್ಲಿ ನಮ್ಮ ತಾಯಿ ಚೆನ್ನಾಗಿ ನೋಡ್ಕೊಂತವ್ರೆ. ಎಷ್ಟು ಜನ ಮಕ್ಕಳು ನೀವು? ಅಣ್ಣ ಇದ್ದ ತೀರೋಗ್ಬಿಟ್ಟ, ನಾನೊಬ್ಳೇನೆ ಸರ್. ಗಾರೆ ಕೆಲಸ ಮಾಡೇನೆ ಸಾಕಿದ್ರೆ? ಹೌದು ಸರ್. ಅಂದರೆ ಹಳ್ಳಿ ಉದ್ಯೋಗನೂ ಮಾಡ್ತೀವಿ, ನಮ್ಮ ಮಡವಾಳ್ ಜಾತಿಯವರಲ್ಲ. ಅದರಿಂದ ಬಟ್ಟೆ ಉದ್ಯೋಗನೂ ಮಾಡ್ಕೊಂಡು ಈಗ ಯಾರೂ ಆ ವ್ಯವಸಾಯ ಮಾಡ್ತಿಲ್ಲ ಅದನ್ನ. ಹಾಗಾಗಿ ತಾಯಿ ಗಾರೆ ಕೆಲಸನೇ ಮಾಡ್ತಿರೋದು ಸರ್. ನೀವು ಎಲ್ಲಿ ತನಕ ಓದಿದ್ರಿ? 8ನೇ ಕ್ಲಾಸ್ ಸರ್. ಮುಂದೆ ಓದಕ್ಕಾಗ್ಲಿಲ್ವಾ? ಇಲ್ಲ, ಹೋಗೋಕ್ಕಾಗಲಿಲ್ಲ. ನೀವು ಏನಾದರೂ ಗಾರೆ ಕೆಲಸ ಮಾಡ್ತೀರಾ? ಇಲ್ಲ ಸರ್, ಗಾರೆಗಿರೆ ಕೆಲಸ ಏನಿಲ್ಲ. ಸದ್ಯಕ್ಕೆ ಚಿಕ್ಕದ್ರಲ್ಲೇ ವಯಸ್ಸಲ್ಲೇ ಮದುವೆ ಮಾಡಿಬಿಟ್ರು. ಹಾಗಾಗಿ ಇವ್ರ ಜೊತೆ ಬಂದ ಮೇಲೆ ವ್ಯವಸಾಯಕ್ಕೆ ನಾನು ಹೋಯ್ತೀನಿ ಸರ್ ಈಗ, ಗದ್ದೆ ಕೆಲಸ. ನಿಮಗೆ ವ್ಯವಸಾಯದ ಬದುಕು ಇಷ್ಟ ಆಯ್ತಾ? ಹ್ಞೂ ಸರ್, ಇಷ್ಟ ಐತೆ. ಯಾಕೆ ಅಂದರೆ ನನಗೆ ಓದಿಲ್ಲ, ಬೇರೆ ಕಡೆ ಕೆಲಸಕ್ಕೆಲ್ಲೂ ಹೋಗಲ್ಲ ನಾನು. ಆದರೆ ಇವರು ವ್ಯವಸಾಯನೇ ಮಾಡಿರೋದ್ರಿಂದ ಅವ್ರ ಜೊತೆ ನಾನು ಹೆಲ್ಪ್ ಮಾಡ್ಕೊಂಡು ಮಕ್ಕಳನ್ನ ಹೆಂಗೋ ಕಳಗಿಸ್ಬಿಟ್ಟು ಕಾಲೇಜ್ಗೆ ಸ್ಕೂಲ್ಗೆಲ್ಲ ಕಳಗಿಸ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಸರ್ ಆಗ. ಅಲ್ಲಮ್ಮ, ವ್ಯವಸಾಯ ಅಂದರೆ ಗೊತ್ತಿಲ್ಲ, ಮಣ್ಣು ಮುಟ್ಟಿಲ್ಲ, ಬೆಳೆ ನೋಡಿಲ್ಲ, ಕಷ್ಟ ಅಂತೇನು ಅನ್ನಿಸ್ಲಿಲ್ಲ? ಕಷ್ಟ ಅಂದರೆ ಸರ್ ಫಸ್ಟು ಹೆಂಗೆ ಹೋಗಿ ಮಾಡೋದು ಅಂತ ಗೊತ್ತಿರಲಿಲ್ಲ. ಹೋಯ್ತಾ ಚೆನ್ನಾಗಿ ಗೊತ್ತಾಯಿತು ಸರ್. ಅದ್ರ ಬಗ್ಗೆ ಏನಿಲ್ಲ, ಮಾಡ್ಕೊಂಡು ಹೋಗ್ಬೋದು ಯಾರೇ ಆದ್ರೂ. ಚಿಕ್ಕ ವಯಸ್ಸಲ್ಲಿದ್ದಾಗ ಅಕ್ಕಪಕ್ಕ ಭತ್ತ ಬೇರೆ ಬೆಳೆಗಳನ್ನ ಆ ಥರ ಏನಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಆ ಕಡೆ ಸೈಡು. ಒಟ್ಟಿನ ಇಲ್ಲಿಗೆ ಬಂದ ಮೇಲೆ ವ್ಯವಸಾಯ ಅನ್ನೋದು ಗೊತ್ತಾಯಿತು, ತರಕಾರಿ ಬೆಳೆಯೋದು ಗೊತ್ತಾಯಿತು, ಇವ್ರ ಜೊತೆ ಒಡನಾಟ ಗೊತ್ತಾಯಿತು ಒಟ್ಟಿನಲ್ಲಿ ನನಗೆ ತರಕಾರಿ ಬಗ್ಗೆ. ಹೊಸ ಸಂಬಂಧ ಏನಮ್ಮ ಬಸವರಾಜ್? ಇಲ್ಲ, ಸೋದರ ಮಾವ. ಹೌದಾ? ಸೋದರ ಮಾವನ್ನೇ ಮದುವೆ ಮಾಡ್ಕೊಂಬಿಟ್ಟಿದ್ದೀವಿ. ಹೌದು ಸರ್. ಸರಿನಮ್ಮ. ಎಷ್ಟು ಜನ ಮಕ್ಕಳು ತಮಗೆ? 1 ಹೆಣ್ಣು 1 ಗಂಡು ಸರ್. ಓಕೆ. ಜಮೀನು ಎಷ್ಟಿದೆ ಯಜಮಾನ್ರಿಗೆ? ಇಲ್ಲ ಸರ್, ಜಮೀನೇನಿಲ್ಲ, ಬೇರೆಯವ್ರನ್ನೇ ಮಾಡ್ಕೊಳ್ಳೋದು. ವಾರಕ್ಕೋ ಹಿಂಗೆ ವರ್ಷಕ್ಕೆ ಇಷ್ಟು ಕೊಡ್ತೀವಿ ಅಂದ್ಬಿಟ್ಟು ಮಾಡಿಬಿಟ್ಟು ವ್ಯವಸಾಯನ ಸ್ಟಾರ್ಟ್ ಮಾಡಿದ್ದು ಸರ್. ನಮ್ಮದು ಸ್ವಂತ ಗದ್ದೆ ಇಲ್ಲ, ಬೇರೆಯವ್ರ ಗದ್ದೆನೇ ಹಾಕೊಂಡು ಬೆಳೆದು ಈ ಮಟ್ಟಕ್ಕೆ ಬಂದಿದ್ದೀವಿ ಸದ್ಯಕ್ಕೆ. ಈಗಲೂ ಜಮೀನಿಲ್ವಾ? ಇಲ್ಲ ಸರ್, ಜಮೀನಿಲ್ಲ. ನೋಡಿ ಎಷ್ಟು ವಿಶೇಷ. ಹೇಳಿ ಬಸವರಾಜ್ ಅವರೇ ತಮ್ಮ ಬಗ್ಗೆ. ಹೇಳಿ ಸರ್. ನಿಮ್ಮ ಹುಟ್ಟೂರು ಯಾವುದು? ನಮ್ಮದು ರಂಗಸಮುದ್ರ ಸರ್. ನಮ್ಮ ತಂದೆ ಹೆಸರು ನಂಜುಂಡ ಶೆಟ್ಟರು ಅಂದ್ಬಿಟ್ಟು, ನಮ್ಮ ತಾಯಿ ಮಂಗಳಮ್ಮ ಅಂದ್ಬಿಟ್ಟು. ಅವರು ಹಿಂದೆ ನಾವು ಮಡಿವಾಳ ಜನಾಂಗ ಸೇರಿದವರು. ನಮ್ಮ ತಂದೆ ಹಿಂದೆ ಕುಲಕಸಬು ಮಾಡ್ಕೊಂಡು ಹೆಂಗೋ ನಮ್ಮನ್ನು ಸಾಕ್ತಾಯಿದ್ರು. ನಮ್ಗೆ ಕೆಲಸ ಅಂದರೆ ಗೊತ್ತಿರಲಿಲ್ಲ ಸರ್. ನಮ್ಮ ಅಪ್ಪ ಮಾಡೋದು ಕೆಲಸ ಮಾಡ್ಕೊ ಹೋಯ್ತಾ ಪಾಪ ಅವರು ಏನೋ ಜೀವನಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಅವ್ರು ಉದ್ಯೋಗ ಅವ್ರಿಗೇನು ಗೊತ್ತಿರಲಿಲ್ಲ, ಹೋಯ್ತಿದ್ರು. ನಾವು ರೈತರ ಜೊತೆ ಎಲ್ಲ ಹೊರನಾಟ ಆಗಿದ್ದೀವಿ ಅಲ್ವಾ ಅಲ್ಲಿ ಊರೊಳಗಡೆ. ಅದರಿಂದ ನಾವು ವ್ಯವಸಾಯ ಮಾಡಬೇಕು, ನಾವು ಎಲ್ಲರೂ ಜಮೀನು ಮಾಡ್ಕೋಬೇಕು ನಮಗಂತ ಆಸೆ ಬತ್ತು ಅವು ಬೇರೆಯವ್ರು ನೋಡ್ಕೊಂಡು. ಆವಾಗ ಎಲ್ಲಾದರೂ ಒಂದು ಪಾತಿ ಮಾಡ್ಕೊಳ್ಳೋ ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಅಲ್ಲಿ ಆವಾಗ ನಾವು ಚಿಕ್ಕೂರಿಂದ ಇನ್ನೂ ಮದುವೆ ಆಗಿರಲಿಲ್ಲ. ಹಳ್ಳದ ಕಡೆ ನೀರು ತೆಗೆದು ಚೋಲ್ಗೆ ಬಿಂದಿಗೆಲ್ಲ ಉಯ್ಕೊಂಡು ಟೊಮೊಟೊ ಬೆಳೀತಿದ್ದೆ ಟೊಮೊಟೊ ಬೆಳ್ಕೊಂಡು ಹಂಗಂಗೆ ಸ್ವಲ್ಪ ನಮ್ಗೆ ಏನು ಅದರಿಂದ ಭೂಮಿಯಿಂದ ಒಳ್ಳೇದಾಯಿತು. ಸ್ವಲ್ಪ ನೊಂದಿದ್ದೀವಿ, ರೈಟ್ ಸಿಕ್ತೆ. ಆದರೂ ನಮಗೇನು ನೊಂದೇವಿ ಅಂತ ಅನ್ನಿಸ್ತಿಲ್ಲ ಸ್ವಲ್ಪ ಭೂಮಿಯಿಂದ ನಮ್ಗೆ ಒಳ್ಳೇದಾಯಿತು. ಹಂಗಂಗೆ ಮಾಡ್ಕೊಂಡು 1 ಪಾತಿ 2 ಪಾತಿ ಒಂದು ಸ್ವಲ್ಪ ವಾರಕ್ಕೆ ಮಾಡ್ಕೊಳ್ಳೋದು, ಇಷ್ಟು ದುಡ್ಡು ವರ್ಷಕ್ಕೆ ಕೊಡ್ತೀವಿ ಅಂದ್ಬಿಟ್ಟು. ಆಮೇಲೆ ಗುತ್ತಿಗೆಗಂತ ಮಾಡ್ಕೊಳ್ಳೋದು. ಈ ತೆಂಗಿನ ಸೊಸೆನ ಇಟ್ಬಿಡ್ತಾರೆ ಜಮೀನು ಕಡೆಯಲ್ಲಿ, ಊರ ಕಡೆ. ಅದನ್ನು ಅವರು ತೆಂಗಿನ ಸೊಸೆ ವ್ಯವಸಾಯ ಆಗಲಿ ಅಂದ್ಬಿಟ್ಟು ಇಷ್ಟು ವರ್ಷ ಮಾಡಪ್ಪ ನೀನು ಹೆಂಗೆ ಮಟ್ಟೆ ಅಂತ ಕೊಡ್ತಿದ್ರು ಜಮೀನು. ಅವರು ತೆಂಗಿನ ಸೊಸೆನ ವ್ಯವಸಾಯ ಮಾಡ್ಕೊಂಡು ನಾವು ಒಳಗಡೆ ಟೊಮೊಟೊ, ಬೀನಿಸು ಏನಾಗುತ್ತದೆ, ಯಾವ ಟೈಮ್ಗೆ ಯಾವ ಸಂದರ್ಭದಲ್ಲಿ ಯಾವ ಬೆಳೆ ಬೆಳಿಬೇಕು ಅನ್ನೋದನ್ನು ನಾವು ಬೇರೆಯವ್ರ ಹತ್ರ ಸ್ವಲ್ಪ ನೋಡ್ಕೊಂಡು ಅದು ಹಾಕೊಂಡು ನಾವು ಬೆಳೀತಾ ಇದ್ದೆ ಸರ್. ನಿಮ್ಮ ವಿದ್ಯಾಭ್ಯಾಸ ಏನು ಬಸವರಾಜ್ ಅವರೇ? ನಮ್ಗೆ ನಮ್ಮ ತಂದೆಯವ್ರ ಪಾಪ ತುಂಬ ಬಡವರು ಇದರಿಂದ ನಮ್ಮ ಸೇರಿಸ್ತಿಲ್ಲ ಸ್ಕೂಲ್ಗೆ. ಆವಾಗ ಗೌರ್ಮೆಂಟ್ ಸ್ಕೂಲ್ಗೆ ಹೋಯ್ತಿದ್ದೆ ನಮ್ಗೆ ಅಷ್ಟು ತಿಳುವಳಿಕೆ ಹೇಳಿ ನಮ್ಮ ಸ್ಕೂಲ್ಗೆ ನಾವು ಓದಲಿಲ್ಲ ಸ್ಕೂಲ್ಗೆ ಹೋಗಲಿಲ್ಲ. ಮಧ್ಯಂತರದಲ್ಲಿ ನಮ್ಗೆ ಸ್ವಲ್ಪ ಬುದ್ಧಿ ಗೊತ್ತಾದಾಗ ನಾವು ಓದಬೇಕಾಯ್ತು. ನಮ್ಮ ತಂದೆಯವ್ರು ಅಷ್ಟು ಪ್ರೆಸ್ ಮಾಡಿ ಓದಿಸೋಕ್ಕೆ ಮಾಡಿ ಪಾಪ ಬಡವರು ಇದ್ದರು. ಅದರಿಂದ ಏನು ಮಾಡೋಕ್ಕಾಯ್ತದೆ ಬಿಡು ನಾವು ಅಂದ್ಬಿಟ್ಟು ಓದಲಿಲ್ಲ ಮಧ್ಯಂತರದಲ್ಲಿ ಸ್ವಲ್ಪ ಅಕ್ಷರ ಆರೋಗ್ಯ ಅಂತ ಮಾಡಿದ್ರು ಅಲ್ಲಿ ಹಳ್ಳಿ ಕಡೆ ಎಲ್ಲ.
ನೈಟ್ ಕ್ಲಾಸ್ ಹೋಯ್ತಿದ್ದೆ ಸರ್. ಸ್ವಲ್ಪ ಕಲ್ತ್ಕೊಳ್ಳೋದ, ಒಂದು ಸೈನಾರ ಮಾಡೋದು ಕಲ್ತ್ಕೊಬಿಡುವ ಅಂದ್ಬಿಟ್ಟು ಅವು ಹೋದ್ಮೇಲೆ ಸೈನಿಂಗ್ ಮಾಡೋದು ಕಲ್ತ್ಕೊಂಡೆ ಸರ್ ಅಷ್ಟು. ನೋಡಿ, ಜಮೀನೇ ಇಲ್ಲ ನಿಮ್ಮ ಹತ್ರ. ಈಗ ಚಿಕ್ಕ ವಯಸ್ಸಿಂದ ತಾವು ಬೇರೆಯವರ ಜಮೀನಲ್ಲಿ ಏನು ವಾರ ಭೋಗ್ಯ ಹಾಕ್ಕೊಂಡು ಬೇಸಾಯ ಮಾಡ್ತಿರೋರು ಅಲ್ವಾ? ಹೌದು ಸರ್. ಈಗ ಹೇಗನ್ಸುತ್ತೆ ನಿಮಗೆ ಈ ತರಕಾರಿ ಬೇಸಾಯನೇ ಯಾತಕ್ಕೆ ತಾವು ಮಾಡ್ತಾ ಇದ್ದೀರಿ? ಬೇರೆದು ಯಾಕೆ ಬೆಳೆಯೋಕ್ಕೆ ಹೋಗಲಿಲ್ಲ? ಸರ್, ನನಗೆ ಈ ಭೂಮಿ ಬಗ್ಗೆ ನನಗೆ ಭಾರಿ ತುಂಬ ಅಭಿಮಾನ ಸರ್. ಬೆಳಿಬೇಕು ಎಲ್ಲರ ಥರ ನಾವು ಸ್ವಲ್ಪ ನಮ್ಗೆ ಇಲ್ದವ್ರು ಪರವಾಗಿಲ್ಲ, ನಾವು ಬೇರೆ ಭೂಮಿ ಇಲ್ಲಾರು ಬೆಳಿಬೇಕು. ಭೂಮಿ ನಮ್ಗೆ ಮೇಲೆ ನಮ್ಗೆ ಭಯಂಕರ ನಮ್ಗೆ ಈ ದೇವ್ರ ಮೇಲೆ ನಂಬಿಕೆ ಇದೆ ಜಾಸ್ತಿ. ಅದ್ರ ಸಹ ನನಗೆ ಭೂಮಿ ಮೇಲೆ ಬೆಳಿಬೇಕಂತ ಇಷ್ಟ ಇದೆ ಸರ್. ನಮಗಿನ್ನೇನು ಯಾಕೆ ಅಂತ ಕೇಳ್ತಾ ಇದ್ದೀನಿ. ಅದನ್ನೆಲ್ಲ ಸರ್ 2 ತಿಂಗಳಿಗೋ 3 ತಿಂಗಳಿಗೊಂದು ಬೆಳೆ ಬರ್ತದೆ. ಈ ಸ್ವಂತ ಅಂದರೆ ಕಬ್ಬು ಮಾಡ್ಕೊಳಕ್ಕೆ ನಮ್ಗೆ ಜಮೀನು ಇರಲ್ವಲ್ಲ, ನಾವು ಕಬ್ಬು ಬೆಳಿಬೇಕಂದ್ರೆ ಕೊಡೋಲ್ಲ, ಅವರೇ ಮಾಡ್ಕೊಬಿಡ್ತಾರೆ. ಅದಕ್ಕೆ ತರಕಾರಿ ಆದರೆ 2-3 ತಿಂಗಳು ಬೆಳೆ ಮಾಡ್ಕೊಬಿಡ್ಬೋದು, ಇಲ್ಲ 6 ತಿಂಗಳ ಗಂಟೆ ಮಾಡ್ಕೊಬೋದು. ನಾವು ಬೇರೆ ಬೆಳೆ ಬೆಳಿಬೇಕು ಅಂದರೆ ಸ್ವಂತ ಇರ್ಬೇಕು ಸರ್. ಸ್ವಂತ ಅವ್ರು ಕೊಡಲ್ಲ ಇರೋರು, ಅದರಿಂದ ನಾವು ತರಕಾರಿನ ಮಾಡ್ತಾಯಿದ್ವಿ. ಅಂದರೆ ಬೇಗ ಬರೋ ಬೆಳೆ ಇದು ಅಂತ 6 ತಿಂಗಳು ಮಾಡ್ಕೊಬಿಡ್ಬೋದು ಸರ್ ಬೇರೆಯವ್ರ ಹತ್ರ. ನಾವು 2 ವರ್ಷ 3 ವರ್ಷ ಮಾಡ್ಬೇಕಂದ್ರೆ ಅವ್ರು ಕೊಡಲ್ಲ. ಅದಕ್ಕೋಸ್ಕರ ಈ ತರಕಾರಿನ. ನಿಮಗೆ ತರಕಾರಿ ಬೇಸಾಯದ ಅನುಭವ ಆಯ್ತಾ ಬಸವರಾಜ್ ಅವರೇ? ಹ್ಞೂ ಸರ್, ಸ್ವಲ್ಪ ಅಂದರೆ ಈ ಹೋಯ್ತಿದ್ವಲ್ಲ ಸರ್ ಕೆಲಸ ಅಲ್ಲಿ ನೋಡಿ ಸ್ವಲ್ಪ ತಿಳ್ಕೊತಾ ಇದ್ದೋ, ಯಾವ್ರಿಗೆ ಏನಾಗಬೇಕು, ಯಾವ ಟೈಮಲ್ಲಿ ನೆಡಬೇಕು ಅನ್ನೋದು. ನಾವು 2,000 ಸಸಿ 1,000 ಸಸಿಯಿಂದ ನಾವು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡೋದು. ಬೇರೆಯವ್ರ ಹತ್ರ ಹಿಂಗೆ ಈ ಕಂಪ್ನಿಯವ್ರಿಗೆ ಬರೋರೆಲ್ಲ ನೋಡ್ಕೊಂಡು ನಾವು ಯಾವ್ದು ಹೊಡಿಬೇಕು ಸರ್, ಏನು ಮಾಡ್ಬೇಕಂತ ಕೇಳ್ಕೊಂಡು ನಾವು ಮುಂದುವರೆದ ಸರ್. ಮೊದಲಿಗೆ ಯಾವ ತರಕಾರಿ ಬೆಳೆದಿದ್ದು ಮಂಗಳ ಗೌರಮ್ಮನವರೇ? ಫಸ್ಟು ಟೊಮೊಟೊನೇ ಸರ್. ಫಸ್ಟ್ ಪ್ರಥಮ ಬಾರಿಗೆ ಬೆಳೆದಿದ್ದು ಇವರು ಟೊಮೊಟೊ. ಆಮೇಲೆ ಮಾಮೂಲಿ ಬೆಂಡೆಕಾಯಿ, ಕೋಸು, ಆಮೇಲೆ ಎಂಥದಪ್ಪ ಬೀನ್ಸು, ಕುಂಬಳಕಾಯಿ, ಆಮೇಲೆ ಮಂಗಳೂರು ಸೌಂತೆ, ಈ ಥರ ಹಾಕೊಂಡು ಬಂದರು ಸರ್. ಈಗ ಮೊದಲನೇ ಬಾರಿಗೆ ಟೊಮ್ಯಾಟೊ ಬೆಳೆದ್ರು ಅಂತ ಹೇಳಿದ್ರಲ್ಲ, ಆ ಅನುಭವ ಏನಾದರೂ ಇದ್ದರೆ ಮಾತಾಡ್ತೀರಾ ಅದ್ರ ಬಗ್ಗೆ? ಹೇಗೆ ಬೆಳೆದ್ರಿ ನೀವು ಅಂತ? ಅಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ ಸರ್ ಹೋದಾಗ. ಆಮೇಲೆ ಹೇಳ್ಕೊಟ್ರಿ ಇವರು. ಆಮೇಲೆ ಟೊಮೊಟೊದ್ರಲ್ಲಿ 3 ವಿಧ ಮಾಡ್ಬೇಕು ನಾವು, ಒಂದು ವಿಧ ಅಲ್ಲ. ಚೆನ್ನಾಗಿದೆ ಸ್ಟಾರ್ಟಿಂಗಲ್ಲಿ, ಚೆನ್ನಾಗಿ ಹಣ್ಣು ಶೈನಿಂಗ್ ಆಗಿರುತ್ತೆ. ಹೋಯ್ತಾ ಒಂದು ಸ್ವಲ್ಪ ಶೈನಿಂಗ್ ಕಮ್ಮಿ ಆದಮೇಲೆ ಅದನ್ನು 3 ಬಗೆ ಮಾಡ್ಬೇಕು ನಾವು. ಉಡಿ ಒಂದು, ಊಜಿ ಒಂದು, ಚೆನ್ನಾಗಿರೋ ಶೈನಿಂಗ್ ಇರೋದೊಂದು, ಒಟ್ಟು 3 ಕ್ರೇಟ್ ಮಾಡ್ಬೇಕು ಸರ್. ಆಗ ಅನುಭವ ಗೊತ್ತಾಗಿದ್ದು ಟೊಮೊಟೊ ಬಗ್ಗೆ ನಮಗೆ. ಅಲ್ಲಿಗೆ ಪೈರೆಲ್ಲಿಂದ ತಂದ್ರಿ? ಇವ್ರು ನರ್ಸರಿಯಿಂದ ತರ್ತಾರೆ ಸರ್. ನರ್ಸರಿ ನೀವು ಹೋಗ್ತೀರಾ? ಇಲ್ಲ ಸರ್, ಅಂಥದ್ಕೆಲ್ಲ ಹೋಗಲ್ಲ. ನೆಡೋದಕ್ಕೆ, ಮಾಮೂಲಿ ತಿಂಡಿ ಹಾಕೋಕ್ಕೆ, ಮಾಮೂಲಿ ಟೊಮೊಟೊಗಾರ ಸುತ್ತಲಿ ಏನೇನು ಹಾಕಬೇಕು ಅದಕ್ಕೆಲ್ಲ ಕರ್ಕೊಂಡು ಹೋಯ್ತಾರೆ, ಹೋಗ್ತೀನಿ ಸರ್. ಹೌದಾ? ಸಸಿ ಅವ್ರು ತರ್ತಾರಲ್ಲ, ನಾಟಿ ಹೇಗೆ ಹಾಕ್ತೀರಿ? ಮಾಮೂಲಿ 1 ಇಂಚು ಗ್ಯಾಪ್ ಇರುತ್ತೆ, 1.5 ಇಂಚು 1 ಇಂಚೇನೋ ಅದೇ ಅಡಿನೋ ಏನೋ ಒಟ್ಟು ನಂಗೆ ಗೊತ್ತಿಲ್ಲ. ಒಟ್ಟು ನಾವು ಹೇಳ್ಕೊಡ್ತಾರೆ, ಅದನ್ನ ನೆಟ್ಕೊಂಡು ಹೋಗ್ತೀನಿ. ಅದು ಮಾಮೂಲಿ ಆಳುಗಳ ಜೊತೆಲಿ ನೆಟ್ಕೊಂಡು ಹೋಗೋದು ಸರ್. ಪೈರ್ ನೆಟ್ಕೊಂಡು ಹೋಗ್ತೀರಿ ಅಲ್ವಾ? ಆಮೇಲೆ ತಿಂಡಿ ಕೊಡೋದಕ್ಕೆ, ತಿಂಡಿ ಕೊಡೋಕ್ಕೆ 3 ದಿನಕ್ಕೇನೋ ಕೊಡೋ ಪೈರಿಗೆ ಹತ್ರಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಇದ್ದಾಗಲೇ ಹಾಕ್ಬೇಕು ಅಂತ ಹೇಳ್ಕೊಟ್ಟವ್ರೆ, ಅದೇ ಥರ ಹಾಕ್ತೀನಿ ಸರ್. 3 ದಿನಕ್ಕೆ ದಿನ ಜಮೀನ್ ಹತ್ರ ಹೋಗ್ತಿರ್ತೀರಾ? ಹೋಯ್ತೀನಿ ಸರ್. ಹೋಗಿ ಏನು ಮಾಡ್ತೀರಿ? ಹೋದಾಗ ಮಾಮೂಲಿ ಕೆಲಸ ಏನೈತೆ ಅದು ಮಾಡ್ತೀವಿ. ಆಗಲಿಲ್ಲ ಅಂದರೆ ಸಾಕಾದಾಗ ಕೂತ್ಕೋತೀವಿ, ಮಾತುಕತೆ ಆಡ್ಕೊಂಡು ಮಾಮೂಲಿ ಆಳುಗಳ ಜೊತೆಲೆಲ್ಲ ಸೇರ್ಕೊಂಡು ಮಾಡ್ತೀವಿ ಸರ್ ಕೆಲಸನ. ಅಂದರೆ ಯಜಮಾನರು ನೀವು ಪ್ರತಿನಿತ್ಯ ಜಮೀನಿಗೆ ಹೋಗ್ತೀರಿ? ಹ್ಞೂ ಸರ್, ಹೋಗ್ತೀವಿ ಅಲ್ವಾ? ಅಲ್ಲಿ ನೀವು ಬೆಳೆದಿರುವಂತಹ ಟೊಮ್ಯಾಟೊ ಬೆಳೆ ನೋಡ್ಕತ್ತೀರಿ. ಹೌದು ಸರ್. ಅದಕ್ಕೆ ಕಡ್ಡಿ ಕೊಡಬೇಕು, ಕಟ್ಟಬೇಕು ಅಂತೆಲ್ಲ ಅಂತಾರಲ್ಲ, ಸುತ್ತಲಿ ಹಾಕಬೇಕು. ಅದು ಹಾಕಿಬಿಟ್ಟು ಮಾಮೂಲಿ ರೆಕ್ಕೆಗಳು ಬರ್ತಾವಲ್ಲ ಆ ಕಡೆ ಈ ಕಡೆ ಎಲ್ಲ, ಅವಕ್ಕೆಲ್ಲ ನೀಟಾಗಿ ಹಾಕೊಂಡು ಮಾಡ್ಕೋಗ್ಬೇಕು ಸರ್. ನಿಮಗೆ ಈಗ ಒಳ್ಳೆ ಅನುಭವ ಬಂದ್ಬಿಟ್ಟಿದ್ಯಾ ಟೊಮೆಟೊ ಬೆಳೆ? ಸರ್, ಬಂದೈತೆ. ಇವ್ರ ಜೊತೆ ಇದ್ಮೇಲೆ ಅನುಭವ ಅದೇ ಆಗುತ್ತೆ ಯಾರಿಗೆ ಆದ್ರೂ ಅಷ್ಟೇ. ತರಕಾರಿ ನೆಟ್ಟದ ಮೇಲೆ ಇನ್ನೇನು ಕೆಲಸನೂ ಬರಲ್ವಲ್ಲ ಸರ್ ನಮಗೆ, ಅದನ್ನೇ ಮಾಡ್ಕೊಂಡು ಹೋಗ್ಬೇಕು. ಈಗ ಹೇಳಿ ಅಮ್ಮ, ಟೊಮೆಟೊ ಹೇಗೆ ಬೆಳೆದ್ರೆ ಒಳ್ಳೆ ಇಳುವರಿ ತಗೋಬೋದು ಅಂತ ನಿಮ್ಮ ಅನುಭವ ಹೇಳಿ. ಏನು ಮಾಡಬೇಕು ಟೊಮೆಟೊದಲ್ಲಿ ಒಳ್ಳೆ ಇಳುವರಿ ತಗೋಬೇಕು ಅಂದರೆ? ಚೆನ್ನಾಗಿ ಗಿಡನ ಫಸ್ಟು ನೆಟ್ಟಿ ಅದಕ್ಕೇನೆ ನೀರು ಹಾಕ್ತಾರೆ, ತಿಂಡಿ ಹಾಕ್ತಾರೆ. ಅದೇ ಥರ ಅದೇನೇನು ಔಷಧಿ ಅದೇನು ಹೇಳ್ತಾರಲ್ಲ ಅದೆಲ್ಲ ಹಾಕೊಂಡು ಮಾಡ್ಕೊಂಡು ಹೋಗ್ತಾರೆ. ಅದ್ರಂಗೆ ಅದು ಫಲ ಕೊಡುತ್ತೆ ಸರ್. ಎಷ್ಟು ದಿವಸ ಕಾಯಿ ಕೊಯ್ದಿದ್ರಿ ಟೊಮೆಟೊ? ಅದು 2.5 ತಿಂಗಳಿಗೇನೋ ಬರುತ್ತೆ ಸರ್ ಸ್ಟಾರ್ಟಿಂಗಲ್ಲಿ. ಆಮೇಲೆ ಚೆನ್ನಾಗಿ ಸಿಗುತ್ತೆ. ಗುಳಣ್ಣ ಅಂದ್ಬಿಟ್ಟು 1-2.5 ತಿಂಗಳಿಗೇನೋ ಸಿಗುತ್ತೆ ಸರ್ ಅದು. ಹೌದಾ? ಆಮೇಲೆ 1-1.5 ತಿಂಗಳು 2 ತಿಂಗಳವರೆಗೂ ಫಲ ಗಿಡದಲ್ಲಿ ಹೆಂಗಿರುತ್ತೆ ಆ ಥರ ಸಿಗುತ್ತೆ ಸರ್. ಸಿಗೋವರೆಗೂ 1 ತಿಂಗಳು 1.5 ತಿಂಗಳು ಆಗಬಹುದೇನೋ ಸಿಗುತ್ತೆ. ದುಡ್ಡು ಸಿಕ್ಕಿದೆಯಾ ಟೊಮೆಟೊದಲ್ಲಿ? ಹ್ಞೂ ಸರ್, ನಮ್ಮ ಮನೇಲಿ ಏನೇ ಪದಾರ್ಥ ಇದ್ರೂ ಟೊಮೊಟೊಯಿಂದನೇ ಇರೋದು. ನೋಡಿದ್ರ? ನಿಜ.
ಅಂದರೆ ಅಷ್ಟೇ ನಷ್ಟನೂ ಆಗಿರ್ಬೋದೇನೋ. ಅದು ಮಾಮೂಲಿ ಸಹಜ ಸರ್, ಇದ್ದೇ ಇರುತ್ತೆ, ಏರುಪೇರು ಅನ್ನೋದು ಇದ್ದೇ ಇರುತ್ತೆ. ಏನು ಒಂದು ಸಾರಿ ದುಡ್ಡು ಸಿಗುತ್ತೆ, ಒಂದೊಂದು ಸಾರಿ ಇದಾಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಹಾಂ, ದುಡ್ಡು ಬಂದಾಗ ಹಿಗ್ಗಬಾರ್ದು, ಅದೇನೆ ಬರದಲ್ಲೇ ಹೋದಾಗ ಕೂಗಬಾರ್ದು ಅಲ್ವಮ್ಮ. ಹೌದು ಸರ್. ಹೇಳಿ ಬಸವರಾಜಣ್ಣ, ಯಾವ ಥರ ಟೊಮೆಟೊ ಬೆಳಿತೀರಿ? ಅದೇ ಸರ್, ಚೆನ್ನಾಗಿ ಗದ್ದೆ ಎಲ್ಲ ಉಳುಮೆ ಮಾಡ್ಕೋತೀವಿ. ಉಳುಮೆ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು ತಿಂಗಳು ಒಣಗಿಸ್ತೀವಿ ಭೂಮಿನ. ಒಣಗಿಸಾದ್ಮೇಲೆ ಪಟ ಹೊಡ್ಕೊಬಿಡ್ತೀವಿ. ಈಗ ಡ್ರಿಪ್ ಬಂದೈತಲ್ಲ, ಒಣಗಿಸ್ಬಿಟ್ಟು ಮೊದಲು ಬೆಡ್ ಮಾಡ್ಕೊಬಿಡ್ತೀವಿ. ಬೆಡ್ ಮಾಡ್ಕೊಂಡಾದ್ಮೇಲೆ ಈ ಪೇಪರ್ ಏನಾರು ಅನುಕೂಲ ಇದ್ದರೆ ಅವರು 2 ವರ್ಷ ಗಂಟ ಕೊಡ್ತೀವಿ ಅಂದರೆ ನಾವು ಪೇಪರ್ ಮಾಡ್ಕೊತೀವಿ. ಅವ್ರು ಕೊಡೋಲ್ಲ ಅಂದಾಗ ನಾವು ಭೂಮಿಲೇ ಬೆಡ್ ಮಾಡ್ಕೊಬಿಟ್ಟು ಡ್ರಿಪ್ ವೈರ್ ಬಿಟ್ಕೊಂಡು 4 ಅಡಿ ಗ್ಯಾಪ್ ಬಿಟ್ಕೊತೀವಿ. 4 ಅಡಿ ತಪ್ಪು 5 ಅಡಿ ಗ್ಯಾಪಲ್ಲಿ ನಾವು ಪಟ ಮಾಡ್ಕೊತೀವಿ. ವೈರ್ಗಳು ಬಿಟ್ಕೊತೀವಿ. 2 ಅಡಿ ಒಂದು ಸಸಿ ನೆಟ್ಕೊತೀವಿ ಸರ್. ಎಕರೆಗೆ ಒಂದು 6,000ದಿಂದ 6,500 ನೆಟ್ಕೊತೀವಿ ಸರ್. ಅಷ್ಟು ನೆಟ್ಕೊಂಡು ಈ ಅಲ್ಲೇ ತಳಿ ಸಿಗುತ್ತೆ ಊರಲ್ಲೇ ತಗೊಂಡು ನಾವು 3-5 ದಿನಕ್ಕೆ ಮಾಮೂಲಿ ಸರ್ ತಿಂಡಿ ಹಾಕ್ತೀವಿ. ಕಾಂಪ್ಲೆಕ್ಸ್ ಬರುತ್ತೆ, ಸ್ವಲ್ಪ ತೊಪ್ಪ ಗೊಬ್ಬರ ಹೊಡ್ಸಿರ್ತೀವಿ, ಕೊಟ್ಟಿಗೆ ಗೊಬ್ಬರ ಅದನ್ನು ಸ್ವಲ್ಪ ಎಲ್ಲ ಮೊದಲೇ ಹೊಡ್ಸ್ಬಿಟ್ಟಿರ್ತೀವಿ. ಆಮೇಲೆ ಅದು 5 ದಿವಸ ಆದಮೇಲೆ ತಿರ್ಪಿ 10 ದಿನಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ತಿಂಡಿ ಕೊಟ್ಕೊಂಡು ಒಂದು 10 ದಿವಸ ಆದಮೇಲೆ ಒಂದು ಮೈ ಫ್ರೈ ಮಾಡ್ತೀವಿ. ಔಷಧಿ ಸಹ ಈ ಆಯುರ್ವೇದಿತ್ತು ಇರ್ತದೆ, ಅದನ್ನು ಬಂದು ಹೇಳಿರ್ತಾರಲ್ಲ, ಅದನ್ನು ಸ್ವಲ್ಪ ಫ್ರೈ ಮಾಡ್ತೀವಿ. ಮಾಡ್ಕೊಂಡು ಹಂಗೆ ಸಸಿ ಬಂದಮೇಲೆ ಸರ್ ಮಾಮೂಲಿ 20 ದಿನ 15 ದಿವಸ ಆಯ್ತಿದ್ದಂಗೆ ಗಳ ಎಲ್ಲ ನೆಟ್ಕೊತೀವಿ. ಡಬಲ್ಗಳ ತಂತಿಯಲ್ಲಿ ಎಳ್ಕೊತೀವಿ. ತಂತಿ ಎಳ್ದಾಗಿ ಕಟ್ಕೊಂಡು ಸಹ ಬತ್ತಿದಂಗೆ ಸುತ್ತಲಿ ಹಾಕ್ಸ್ತೀವಿ. 10 ದಿವಸಕ್ಕೊಂದು ಮೈ ಫ್ರೈ ಮಾಡ್ತೀವಿ ಸರ್ ಔಷಧಿ. 10 ದಿವಸಕ್ಕೊಂದು ಮೇಲೆ ಫ್ರೈ ಮಾಡಲೇಬೇಕು ಸರ್. ಅದು ಇಲ್ಲಾಂದ್ರೆ ಹುಳ ಉಜ್ಜಿ ವೈರಸ್ಸು ಇದೆಲ್ಲ ಹೊಡೆದ್ಬಿಡ್ತದೆ. ನಾವು ಅಲ್ಲಲ್ಲೇ ಹೋಗಿ ಮಾಹಿತಿ ಅಂಗಡಿಗಳಲ್ಲಿ ಹಿಂಗೆ ಆಯ್ತಾ ಅಂತ ವೀಡಿಯೋ ಮಾಡ್ಕೊಂಡು ಹೋಗಿ ತೋರಿಸಿ ಹಿಂಗೆ ಆಗೈತೆ ಅಂತ ಹೇಳ್ತೀವಿ. ಅವರು ಈ ರೀತಿ ಇಂಥ ದೊಡ್ಡಿ ಮಾಡಿ ಅಂತ ಹೇಳ್ತಾರೆ ಸರ್. ಅದರಂತೆ ನಾವು 2 ತಿಂಗಳು ಹೂ ಬಿಡುತ್ತಲ್ಲ ಸರ್, ಆ ಸಂದರ್ಭದಲ್ಲಿ ಸ್ವಲ್ಪ ಔಷಧಿ ಜಾಸ್ತಿ ಹೊಡಿಬೇಕು ಅದಕ್ಕೆ. ಆವಾಗಲೇ ಅದಕ್ಕೆ ಹುಳಗಳು ಬೀಳೋದು, ಊಜಿ ಬೀಳೋದು ಈ ಥರ ಆಯ್ತದೆ. ಆವಾಗ ನಾವು ಇದು ಡ್ರಿಪ್ ತಿಂಡಿ ಬರುತ್ತಲ್ಲ, ಅದನ್ನು ಸ್ವಲ್ಪ 4 ದಿವಸಕ್ಕೊಂದಪ್ಪ 5 ದಿವಸಕ್ಕೊಂದಪ್ಪ ಸ್ವಲ್ಪ ಕೊಟ್ಕೊತಿರ್ತೀವಿ ಡೆವಲಪ್ಮೆಂಟ್ಗೆ. ಅಂದರೆ ಈಗ ಜಮೀನಲ್ಲಿ ಡ್ರಿಪ್ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ನೀವೇ ಮಾಡಿಸ್ಕೊತೀರಾ? ಡ್ರಿಪ್ ಇಲ್ಲ ಅಂದ್ರೆ ಸರ್ ಏನು ಮಾಡ್ತೀವಿ, ಒಂದು ಡ್ರಮ್ ಕಳ್ಸ್ಕೊಬಿಡ್ತೀವಿ ಸರ್. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಒಂದು ಸ್ವಲ್ಪ ರಜೆ ಇರ್ತಲ್ಲ ಭಾನುವಾರದಲ್ಲಿ, ಆವಾಗ ಅವ್ರನ್ನ ಕರ್ಕೊಂಡು ಒಬ್ರಿಬ್ರು ಕರ್ಕೊಂಡು ಗಿಡ ಸೊಸೆಸಿಗೆ ಸ್ವಲ್ಪ ಹಾಕ್ತೀವಿ ಸರ್. ಜಮೀನಲ್ಲಿ ಡ್ರಿಪ್ ವ್ಯವಸ್ಥೆ ಇರಲಿಲ್ಲ ಅಂದ್ರೆ ಈ ಥರ ಡ್ರಮ್ ಕಳ್ಸ್ಕೊತೀವಿ ಸರ್. ಇಲ್ಲ ಅಂದರೆ ಡ್ರಿಪ್ ಮೂಲಕನೇ ಗೊಬ್ಬರ ಕೊಡ್ತೀರಿ? ಹೌದು ಸರ್. ಅಲ್ವಾ? ಹೌದು ಸರ್. ಸಾಮಾನ್ಯವಾಗಿ ನೀವು ಜಮೀನ ವಾರಕ್ಕೆ ಭೋಗ್ಯಕ್ಕೆ ಮಾಡ್ಕೊಳ್ಳೋದು ಗರಿಷ್ಠ 2 ವರ್ಷಕ್ಕೆ ಅಥವಾ 6 ತಿಂಗಳಿಗೆ, ಹೇಗೆ ಅದು ಅವ್ರಿಗೆ ಹ್ಯಾಕೆ ಕೊಡ್ತಾರೆ? ಹಾಗ ಅವರು ಅವ್ರ ಅನುಕೂಲಕ್ಕೆ ಹೆಂಗೆ ಕೊಡಿ. ಈಗ ಏನಾರು ಒಂದು ತೆಂಗು ಸಸಿ ಹಾಕಿದ್ರೆ ಸರ್ ಅವರು ಒಂದು 4 ವರ್ಷ ಎಳಸೆ ಮಾಡ್ಕೊಂಡು ಹೋಗ್ಲಿ, ನಮ್ಮ ಮರನೂ ಎದ್ದು ಬಿಡಲಿ, ಅವರು ಬೆಳಕಲ್ಲಿ ಅಂದ್ಬಿಟ್ಟು ಏನೋ ಅವರು ಒಂದಿಷ್ಟು ಕೊಡಪ್ಪ ನಿಂಗೆ ಸಿಕ್ಕರು ಅಂದ್ಬಿಟ್ಟು ಕೊಡ್ತಾರೆ ಸರ್. ನಮ್ಗೆ ತುಂಬ ಅಭಿಮಾನ ಇದೆ ನಮ್ಮೂರು ಜನದ ಮೇಲೆ. ಎಲ್ಲ ಕರೆದು ನಮ್ಮ ಹತ್ರ ಜಮೀನು ಮಾಡಪ್ಪ ಅನ್ನೋರು ಅವರೇ ಸರ್. ನಮ್ಮ ಕಡೆ ನಮ್ಮ ರೈತರ ಜನರಲ್ಲಿ ಮಾಡಿ ನೀವು 2 ವರ್ಷ 3 ವರ್ಷ ಮಾಡಿ ಬಸವರಾಜ್ ಅವ್ರು ಅಂತ ಕರೆದು ಕೊಡ್ತಾರೆ ಸರ್. ಜಮೀನೇನಿಲ್ಲ, ಪರವಾಗಿಲ್ಲ. ನಾವು 2 ವರ್ಷ 3 ವರ್ಷ ಅನುಕೂಲ ಆದಂಗೆ ಮಳೆಗಾಲಕ್ಕೆ ಹೊಂದ್ಕೊಂತ ಭೂಮಿ ಸ್ವಲ್ಪ ದಡ ಸ್ಟೆಪ್ ನಾವು ಜಾಸ್ತಿ ಇಷ್ಟಪಡ್ತೀವಿ ಸರ್. ದಡ ಆದರೆ ಮಳೆಗಾಲದಲ್ಲಿ ಸ್ವಲ್ಪ ನೀರು ನಿಂತ್ಕೊಳ್ಳಲ್ಲ, ಉಂಟೈತದೆ. ಆ ಟೈಮಲ್ಲಿ ನಾವು ತರಕಾರಿ ಕಾಪಾಡ್ಕೋಬೋದು. ಮಳೆಯಲ್ಲಿ ನೆಂದುಬಿಟ್ರೆ ಸರ್ ರೇಟ್ ಆಗ್ಬಿಡುತ್ತೆ, ಅಂಥದ್ದಕ್ಕೆ ಹೋಗಲ್ಲ. ಜಮೀನು ಓನರ್ ಆದರೆ ಒಂದೇ ಜಮೀನು. ಹೌದು ಸರ್. ಭೋಗ್ಯ ಮಾಡ್ಕೊಳ್ಳೋರಿಗೆ ಊರು ತುಂಬ ಜಮೀನು. ಹೌದು ಸರ್. ಅಲ್ವಾ? ಹೌದು ಸರ್. ಹೌದು ಸರ್. ಯಾವ ಜಮೀನು ನಿಮ್ಗೆ ಅನುಕೂಲವೋ ಅದನ್ನ ಮಾಡ್ಕೊತಾ ಇರ್ಬೋದು. ಹೌದು ಸರ್. ಹೇಳಿ ಮಂಗಳ ಗೌರಮ್ನವ್ರೆ. ಹೇಳಿ ಸರ್. ಟೊಮಾಟೊ ಆದಮೇಲೆ ಏನು ತರಕಾರಿ ಬೆಳೆದ್ರಿ? ಆಮೇಲೆ ಬೆಂಡೆಕಾಯಿ ಹಾಕಿದ್ರು. ಬೆಂಡೆಕಾಯಿ ಹೆಂಗೆ ಬೆಳೆದ್ರಿ ಹೇಳಿ ಒಂಚೂರು. ಮಾಮೂಲಿ ಬೀಜ ಬಿತ್ತನೆ ಮಾಡ್ತಾರೆ, ತಗೊಂಡು ಬಂದು ಕೊಟ್ಟಿರ್ತಾರೆ. ಅದು ಒಂದು ಗುಳಿಗೆ 2 ಬೀಜ ಹಾಕೋದು, ಸಾಲಿಗೆ ಒಂದು 5-4 ಇರುತ್ತಲ್ಲ ಸರ್, ಆ ಥರ ಹಾಕೊಂಡು ಹೋಗೋದು. ಆಳುಗಳ ಜೊತೆಲಿ ಹಾಕ್ತೀವಿ. ಮಾಮೂಲಿ ಎಂದಿನಂತೆ ಅದು ಯಾವತ್ತು ತಿಂಡಿ ಹಾಕಬೇಕು ಅಂತ ಹೇಳ್ತಾರೆ, ಆಗೋಗಿ ತಿಂಡಿ ಹಾಕ್ತೀವಿ, ಕಳೆ ಕೀಳ್ತೀವಿ. ಅವ್ರು ಔಷಧಿಗಿಸ್ತೆ ಅವ್ರು ನೋಡ್ಕೊತಾರೆ. ನಮ್ಮ ಕೆಲಸನೈತೆ ಆಳುಗಳ ಜೊತೆ ನಾ ಮಾಡ್ಕೊತೀನಿ ಸರ್. ಮನೆಯಲ್ಲಿ ಮನುಷ್ಯರಿಗೂ ತಿಂಡಿ ಹಾಕ್ತೀರಿ, ಇನ್ನೇನು ಸರ್, ಹೊಲದಲ್ಲಿ ಬೆಳೆಗಳಿಗೂ ತಿಂಡಿ ಹಾಕ್ಲೇಬೇಕು. ಫಸ್ಟ್ ನಾವು ಹಾಕೊಂಡು ಆಮೇಲೆ ಹೋಗಿ ಮಾಡಿದ್ರೆ ತಾನೇ ಭೂಮಿ ತಾಯಿಗೆ ಮಾಡಿಬಿಟ್ಟು ಎಲ್ಲ ಹೋಗ್ತೀನಿ ಸರ್. ಮನೇಲಿ ಮಕ್ಕಳಿಗೆ ಮರಿಗೆಲ್ಲ ಮಾಡಿಬಿಟ್ಟು ಬುಟ್ಟಿಗೂ ಹಾಕೊಂಡು ಬ್ಯಾಗ್ಗೆ ಹೋಗಿದ್ದು ಕೆಲಸ ಏನೈತೆ ಅದು ಮುಗಿಸ್ಕೊಂಡು ಮನೆಗೆ ಬಂದು ಮನೆ ಕೆಲಸ ಮಾಡ್ಕೊತೀನಿ ಸರ್. ಮನೆ ಸ್ವಂತದ್ದಮ್ಮ? ಸ್ವಂತ ಐತೆ ಸರ್. ಹೌದಲ್ವಾ? ಮನೆಯಲ್ಲಿ ಏನಾದರೂ ಜಾನುವಾರುಗಳಿದೆಯಾ? ಹಸು, ಕುರಿ, ಕೋಳಿ, ಮೇಕೆ? ಮರಿ ಐತೆ, ಒಂದು ಮೇಕೆ ಐತೆ. ಹಸು ಇರ್ತಿತ್ತು ಅಂದರೆ ಮೇಯ್ಸೋಕ್ಕೆ ಅಂದರೆ ಹಿಂಸೆ ಆಗ್ಬಿಡ್ತು ಸರ್. ನಮ್ಮ ತಾತ ಇದ್ದರು, ಅವರಿಂದ ಮಾಮೂಲಿ ಮೇವಿಗೆ ತಂದು ಹಾಕ್ತಿದ್ರು, ಎಲ್ಲ ಮಾಡ್ತಿದ್ರು. ಒಂದು ಸ್ವಲ್ಪ ನಮ್ಮ ತಾತನಿಗೆ ಒಂದು ಸ್ವಲ್ಪ ಅದೇ ಒಂದು ಮರಿ ಹಸು ಐತೆ ಅಂದ್ಬಿಟ್ಟು ಸುಮ್ಮನೆ ಇಲ್ದವ್ರೂ ಅದೇನೇನೋ ಇದು ಮಾಡ್ತಿತ್ತು. ಹಾಗೇನು ಮಾಡಿದ್ವಿ, ಇದು ಮಾಡ್ಬಿಟ್ಟ ಸರ್, ಕೊಟ್ಬಿಟ್ವಿ. ಮನೆಗೆ ಕರಾವಿಗೆ ಏನು ಮಾಡ್ತೀರಿ? ಹಾಲು ತಗೊಂತೀವಿ ಸರ್, ತಗೊಂತೀವಿ.
ಹಾಲು ಖರೀದಿ ಮಾಡ್ತೀರಿ. ಮೇಕೆ ಒಂದು ಇಟ್ಕೊಂಡು ಏನು ಮಾಡ್ತೀರಿ? ಮಾಮೂಲಿ ಅದು ಇರಲಿ ಅಂದ್ಬಿಟ್ಟು ಸಾಕಂತೀವಿ ಸರ್, ಜೊತೆನಲ್ಲಿ ಇರಲಿ ಅಂತ. ಯಾಕೆಂದರೆ ಇದ್ದು ಮನೇಲಿ ಪ್ರಾಣಿಗಳಿದ್ದು ಒಂದು ಇಲ್ಲ ಅಂದರೆ ಒಂಥರ ಮನೆ ಅನ್ಸುತ್ತೆ ಸರ್, ಇರಲೇಬೇಕಲ್ಲ ಒಂದಾರು. ಹೌದಾ? ಮನೆಗೆ ಬೇಕಾದಂತಹ ಏನಾದರೂ ಒಂದಷ್ಟು ಸಣ್ಣ ಪುಟ್ಟ ಕೈತೋಟದ ಥರ ಏನಾದ್ರು ಮನೆ ಹಿಂದ್ಗಡೆ ಮಾಡ್ಕೊಂಡು? ನಾನು ಮಾಮೂಲಿ ಬದನೆಕಾಯಿ ಗಿಡ ಹಾಕೊಟ್ಟಿದ್ದಾರೆ. ಎಲ್ಲಿ? ಹಿಂದೆಗಡೆ, ಮನೆ ಹಿಂದ್ಗಡೆ. ಬೇರೆಯವ್ರ ಜಾಗದ್ದು ಸರ್, ಬೇರೆಯವ್ರ ಜಾಗದಲ್ಲಿ ಮಾಮೂಲಿ ಸೈಡ್ ಖಾಲಿ ಐತಲ್ಲ, ಅಲ್ಲೂ ನಲ್ಲಿ ಇದು ಮಾಡಿಕೊಟ್ಬಿಟ್ಟು ಡ್ರಿಪ್ ಹಾಕೊಟ್ಬಿಟ್ಟು, ಈಗ ಮಾಮೂಲಿ ಇನ್ನೇನು ಮಾಡೋಕ್ಕಾಯ್ತದೆ, ಬಂದರೆ ಸಣ್ಣ ಪುಟ್ಟದವು ಇರ್ತದಲ್ಲ ಬದನೆಕಾಯಿ, ಗುಲಾಬಿ ಗಿಡ, ಹೂವಿನ ತೋಟ ಒಂಥರ ಮಾಡ್ಕೊಂಡಿದ್ದೀನಿ ಸರ್. ನನಗೆ ಮನೆಗೆ ಬೇಕಲ್ಲ ಹೂವು ಸಿಗುತ್ತೆ. ಗುಲಾಬಿ ಒಂದು ಹೇಳಿದ್ರಿ? ಗುಲಾಬಿ, ಮರಳೆ ಸೀಸನ್ ಬಂದಾಗ ಬಿಡುತ್ತೆ ಅದು. ಆಯ್ತು. ಬದನೆ ಗಿಡ ಐತೆ ಮೂರೇ. ಅಂದರೆ ಕರ್ಬೇವಿನ ಸೊಪ್ಪು ಐತೆ, ಇನ್ನೂ ಅದೇನು ಈಗಲೇ ಕೀಳಂಗಿಲ್ವಲ್ಲ ಸರ್, ಚಿಕ್ಕ ಗಿಡ ಅಲ್ವಾ. ಮಲ್ಲಿಗೆ, ಮರಳೆ, ಗುಲಾಬಿ, ಬಟಾರದ್ದು ರೋಸು, ಬದನೆ ಗಿಡ ಇಷ್ಟ ಹಾಕೊಂಡಿದ್ದೀನಿ. ಅಲ್ಲೂ ಬೇರೆಯವರ ಮನೆ ಜಾಗದಲ್ಲಿ ಅಂದರೆ ಹಿಂದೆಗಡೆ ಜಾಗ ಐತೆ ಸರ್, ಅದು ಅವರು ವೇಸ್ಟ್ ಆಗೈತೆ, ಅದು ವೇಸ್ಟ್ ಆಗಿ ಅದು ಇದು ಸೇರ್ಕೊಳ್ಳೋದ್ಕಿಂತ ನೀಟಾಗಿ ನಾವೇ ಮಾಡ್ಕೊಂಡು ಕಳೆಗಿಳೆ ಎಲ್ಲನೂ ಕಿತ್ಕೊಂಡು ನಾವೇ ನೀಟ್ ಮಾಡ್ಕೊಂಡು ಬದನೆ ಗಿಡ ಐತೆ, ಸಾಂಬಾರ್ಗೂ ಆಯ್ತದೆ, ನಮಗೂ ಆಯ್ತದೆ, ದೇವ್ರ ಫೋಟೋಕ್ಕೂ ಆಗುತ್ತೆ. ಭಾಳ ಇಷ್ಟವಾ ಬದನೆಕಾಯಿ ನಿಮಗೆ? ಬದನೆಕಾಯಿ ಅಂದರೆ ಯಾವ ಐಟಮ್ಸ್ಗಳು ಬೆಳಿಬೋದು ಅದು ಬೆಳಿಬೋದು ಸರ್. ಹಾಗೆ ಅಂದ್ರೆ ಈಗ ಬದನೆ ಗಿಡ ಐತೆ, ಬದನೆ ಗಿಡ ಐತೆ, ಬೇಕಾದಾಗ ಬೆಂಡೆನೂ ಹಾಕ್ಬೋದು, ಟೊಮೆಟೊನೂ ಹಾಕ್ಬೋದು. ಅಂದ್ರೆ ನಿಮ್ಮ ಜಮೀನಲ್ಲಿ ಏನು ತರಕಾರಿ ಬೆಳೆಯಲ್ಲ ಅದನ್ನ ಇಲ್ಲಿ ಬೆಳ್ಕಂತೀರಿ ಅಲ್ವಮ್ಮ? ಹೌದು. ಮನೆಯಲ್ಲಿ ಬರೀ ತರಕಾರಿ ಸಾಂಬಾರೇ ಅನ್ಸುತ್ತೆ ನಿಮ್ಮ ಮನೆಯಲ್ಲಿ? ತರಕಾರಿ ತಿಂದು ಅದೇ ಒಂದು ಇದಾಗ್ಬಿಡೈತೆ ಸರ್. ಹೌದಾ? ಒಳ್ಳೇದಲ್ಲಮ್ಮ, ತರಕಾರಿ ಚೆನ್ನಾಗಿ ತಿಂತೀವಿ ಅಂದರೆ ಹುಡುಗರು ಅಷ್ಟು ಇದು ಮಾಡಕ್ಕೆ ಹೋಗಲ್ಲ. ಅವ್ರಿಗೇನಿದ್ರು ಅದು ಕಾಣಲೇಬಾರ್ದು, ಆ ಥರ ಮಾಡಾಕ್ಬೇಕು ಅವ್ರಿಗೆ. ತರಕಾರಿ ಏನೇನು ಮಾಡಕ್ಕೆ ಬರುತ್ತೆ ನಿಮಗೆ? ತರಕಾರಿ ಮಾಮೂಲಿ ಬೇಳೆ ಸಾಂಬಾರು ಮಾಡ್ತೀನಿ, ಬೆಂಡೆಕಾಯಿ ಪಲ್ಯ, ಚಪಾತಿ, ಕುಂಬಳಕಾಯಿ ಪಲ್ಯ, ದೋಸೆಗೆ ಅದು ಇದು ಮಾಡ್ಕೊಡ್ತೀನಿ ವೆರೈಟಿಯಾಗಿ. ಇನ್ನೇನು ಅದ್ರಲ್ಲಿ ತರಕಾರಿ ಏನು ಮಾಡ್ಬೋದು ಅದು ಮಾಡ್ತೀನಿ ಸರ್. ಟೊಮೊಟೊ ಗೊಜ್ಜು, ಟೊಮೊಟೊ ಬೆಳೆದಾಗ. ಬಸವರಾಜ್ ಅವ್ರಿಗೆ ಏನು ಇಷ್ಟ ತರಕಾರಿನಲ್ಲಿ? ಅವ್ರಿಗೆ ಬೆಂಡೆಕಾಯಿ, ಮೂಲಂಗಿ, ಸಾಂಬಾರಲ್ಲಿ ತಣ್ಣಿಕಾಳು ಸಾಂಬಾರು, ಬದನೆಕಾಯಿಗೆ ಸಾಂಬಾರು ಮಾಡಿಕೊಡ್ಬೇಕು. ಅದು ಬೆಳೆಯೋದೇ ಇಲ್ವಲ್ಲ ತಣ್ಣಿಕಾಳು ನೀವು? ತಣ್ಣಿಕಾಳು ಅಂದರೆ ಸರ್ ಮಾಮೂಲಿ ಟೊಮೊಟೊ ಹಾಕ್ತೀವಲ್ಲ, ಸುತ್ತ ಮಾಮೂಲಿ ಪಿಗುಳಿ ಹಂಗಿರ್ತಾವಲ್ಲ ಒಂದೊಂದು ಗಿಡಗಳು ಹೋಗಿರ್ತಾವಲ್ಲ, ಆ ಸಾಲಲ್ಲೆಲ್ಲ ತಣ್ಣಿ ನೆಡ್ತೀವಿ ಸರ್. ಹೌದೇ? ಅದು ಒಂದೇನಾ ಅಥವಾ ಬೇರೆ ಇನ್ನು ತರಕಾರಿ ಅವೆಲ್ಲ ಆಗಲ್ಲ ಸರ್, ಅಲ್ಲಿಗೆ ಉದ್ದಾಗಲ್ಲ. ಆ ಟೊಮೊಟೊ ಒಳಕ್ಕೆ ಬರೀ ತಣ್ಣಿ ಒಂದು ನೆಡ್ಬೋದೇ ಹೊರ್ತು ಈ ಇದಾಗಲ್ಲ, ಉದ್ದಾಗಲ್ಲ ಸರ್ ಅಲ್ಲಿಗೆ. ಒಳಗಡೆ ಬಸವರಾಜ್ ಅಣ್ಣವ್ರಿಗೆ ಇಷ್ಟ ಅಂತ ಹೇಳಿ ತಡ್ನಿ ಹಾಕತ್ತೀರಿ. ಅವರಿಗೆ ಬದನೆಕಾಯಿ ತಡ್ನಿಕಾಳು ಸಾರು ಬಹಳ ಇಷ್ಟವಾ? ಹೌದು ಸರ್. ನಿಮಗೇನು ಇಷ್ಟ ತಾಯಿ ಮಂಗಳಗೌರಿ ಅವರೇ? ನಂಗೆ ಬೇಳೆ ಸಾಂಬಾರು ಇಷ್ಟ ಸರ್. ಬೇಳೆ, ತರಕಾರಿ ಬೇಡ ನಿಮ್ಗೂ? ತರಕಾರಿ ಬೇಕು ಸರ್, ತರಕಾರಿ ಇಲ್ದೇನೆ ಬೇಳೆ ಸಾರು ಮಾಡೋಕ್ಕಾಯ್ತದೆ. ಮತ್ತೆ ನೀವು ತರಕಾರಿ ಬೆಳಿತೀರಾ, ಮಕ್ಕಳಿಗೆ ಯಾಕೆ ತರಕಾರಿ ತಿನ್ನೋದು ಕಲಿಸ್ಲಿಲ್ಲ? ತಿಂತಾರೆ ಸರ್ ಅವರು, ಅಂದರೆ ಒಬ್ರು ಒಂದು ಇಷ್ಟಪಟ್ರೆ ಇನ್ನೊಬ್ರು ಅದೇ ಒಂದು ಇಷ್ಟಪಡೋಕೆ ಹೋಗಲ್ವಲ್ಲ. ಮಕ್ಳು ಇಬ್ರು ಇದ್ಮೇಲೆ ಇಬ್ರು ಒಂದೊಂದು ಥರ ಕೇಳ್ತಾರೆ. ಬೆಂಡೆಕಾಯಿ ವರ್ಷ ಪೂರ್ತಿ ಬೆಳಿತೀರಾ? ಇಲ್ಲ ಸರ್, ಅದು ಈ ದೀಪಾವಳಿಯಿಂದ ಈ ಚಳಿಗಾಲದಲ್ಲಿ ಜಾಸ್ತಿ ಓಡುತ್ತೆ ಸರ್ ಅದು ತಮಿಳ್ನಾಡು ಬೆಂಡೆಕಾಯಿ. ಆ ಟೈಮಲ್ಲಿ ಕೇರಳದಲ್ಲಿ ಆ ಕಡೆ ಜಾಸ್ತಿ ತಗೊಂಡು ಹೋಗ್ತಾರೆ. ಈಗ ಬಸವರಾಜ್ ಅವರೇ, ತರಕಾರಿ ಮಾರುಕಟ್ಟೆ ನೀವು ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಯಾವ್ಯಾವ ತರಕಾರಿಗೆ ಯಾವ್ಯಾವಾಗ ಡಿಮ್ಯಾಂಡ್ ಬರಬಹುದು ಅಂತ ತಮಗನ್ಸುತ್ತೆ ವರ್ಷದಲ್ಲಿ? ಸರ್ ಅದು ಈ ಗೌರಿ ಹಬ್ಬದ ತೋಳಿಂದ ಸ್ಟಾರ್ಟ್ ಆದ್ರೆ ಯಾವುದಕ್ಕೆ? ಈ ಬೆಂಡೆಕಾಯಿಗೆ. ಈ ದೀಪಾವಳಿ ಚಳಿಗಾಲ ಗಂಟಲು ಸಂಕ್ರಾಂತಿ ಗಂಟಲು ಸಹ ಸ್ವಲ್ಪ ಅದು ಓಡುವಂಥ ಸಂದರ್ಭ ಜಾಸ್ತಿ ಹೋಯ್ತದೆ ಅದು ಚಳಿಗಾಲದಲ್ಲಿ. ಟೊಮೊಟೊ ಸರ್ ಅದು ಏನು ಮಾಡ್ತಾರೆ ಅಂದರೆ ಈ ಬ್ಯಾಸ್ಗಿನಲ್ಲಿ ಹೋಯ್ತದೆ ಸರ್. ಬ್ಯಾಸ್ಗಿನಲ್ಲಿ ಚೆನ್ನಾಗಿ ವ್ಯಾಪಾರ ಇದಾಯ್ತದೆ, ಹೋಯ್ತದೆ. ಆಮೇಲೆ ದೀಪಾವಳಿಲಿ ಸ್ವಲ್ಪ ಹೋಯ್ತದೆ, ಯಾಕಂದರೆ ಅದು ಮಳೆಗಾಲ ಜಾಸ್ತಿ ಏಟಾಗ್ಬಿಟ್ರೆ ಮಳೆಗೆ ನಿಲ್ಲಲ್ಲ ಟೊಮೊಟೊ, ದಡದ ಕಡೆ ಸ್ವಲ್ಪ ನಿಂತ್ಕೋತದೆ. ಅದರಿಂದ ಸ್ವಲ್ಪ ದೀಪಾವಳಿ ಟೈಮಲ್ಲಿ ಸ್ವಲ್ಪ ಹೋಯ್ತದೆ ಸರ್. ಬೇರೆ ತರಕಾರಿ ಬಗ್ಗೆ ಬೇರೆ ಅದೇ ಬದನೆ, ಅದು ಬದನೆಗೆ ಯಾವಾಗಲೂ ಸ್ವಲ್ಪ ಏರ್ಪೇರು ಇರ್ತದೆ ಸರ್. ಈ ಎರಡು ಸೀಸನಲ್ಲಿ ಬ್ಯಾಸ್ಗನಾಗ ಒಂದಪ್ಪ ಟೊಮೊಟೊ, ದೀಪಾವಳಿ ಟೈಮಲ್ಲಿ ಒಂದಪ್ಪ ಟೊಮೊಟೊ. ಅದು ಮಳೆಗೆ ಏಟಾಗ್ಬಿಡುತ್ತಲ್ಲ ಸರ್ ಎಲ್ಲ ಕಡೆ. ಈ ಜನ ಏನು ಮಾಡ್ಬಿಡ್ತಾರೆ ಅಂದರೆ ಈ ಎಲ್ಲ ಟೈಮಲ್ಲೂ ಟೊಮೊಟೊ ಇಡ್ತಾ ಇರ್ತಾರೆ, ನಾವು ನೀಡೋದಂದ್ಬಿಟ್ಟು ಜನ ನಮ್ಮ ರೈತ ಏನು ಮಾಡ್ತಾರೆ ಅಂದರೆ ಒಂದೇ ಇದು ಮಾಡಿಬಿಡ್ತಾರೆ ಎಲ್ಲ ಕಡೆ. ಟೊಮೊಟೊ ಹಾಕ್ತವ್ರೆ ಎಲ್ಲ ಹಾಕ್ಬಿಡು, ಎಲ್ಲ ಯಾವುದನ್ನು ಕಳುವೆ ಮಾಡಲ್ಲ ಸರ್, ಪ್ರತಿಯೊಂದು ರೈತರನ್ನ ಬದುಕೆ. ಈಗ ನೀವು ಇಂಥ ತರಕಾರಿನ ಇವಾಗ ಬೆಳಿಬೇಕು ನಾನು ಅಂತ ಹೆಂಗೆ ತೀರ್ಮಾನ ಮಾಡ್ತೀರಿ? ಅದು ಸರ್ ಈ ಬ್ಯಾಸ್ಗೆ ಟೈಮಲ್ಲಿ ಬಿಸಿಲಿಗೆ ಅದು ಸ್ವಲ್ಪ ಜಾಸ್ತಿ ಬರೋಲ್ಲ. ಆ ಟೈಮಲ್ಲಿ ಚೆನ್ನಾಗಿ ನಾವು ತನು ಮಾಡ್ಕೊಂಡು ಭೂಮಿನ ಚೆನ್ನಾಗಿ ಹಬ್ಬದ ಮಾಡ್ಕೊಂಡು ನೆಟ್ರೆ ಸಹ ಒಳ್ಳೆ ಇಳುವರಿ ಬರುತ್ತೆ.
ಆ ಬ್ಯಾಸ್ಗೆ ಟೈಮ್ ಸ್ವಲ್ಪ ಅದು ಇದಾಯ್ತು, ಸೇಲ್ ಆಯ್ತದೆ, ಒಳ್ಳೆಯ ಹೊರಗಡೆ ಪಾರ್ಸಲ್ ಹೋಗುತ್ತಲ್ಲ, ಆ ಟೈಮಲ್ಲಿ ಮಳೆಗಾಲ ಗಿಳಗಾಲಕ್ಕೆ ಅದು ನಿಲ್ಲಲ್ವಲ್ಲ, ಅದಕ್ಕೆ ಅಂತ ನಾವು 2ನೇ ತಿಂಗಳಿಂದ ನಾಟಿ ಮಾಡ್ಕೊಂಡು. ನೀವು ಬೆಳೆದ್ರೆ ಒಂದೇ ತರಕಾರಿ ಬೆಳೆಯೋದು ಅಥವಾ 2-3 ತರಕಾರಿ ಅಕ್ಕಪಕ್ಕ ಸೇರಿಸ್ಬಿಟ್ಟು ಹಾಕ್ಕೊಂತೀರಾ? ಇಲ್ಲ, ಅರ್ಧ ಎಕರೆ ಟೊಮೆಟೊ, ಒಂದು ಅರ್ಧ ಎಕರೆ ಬೆಂಡೆ ಈ ಥರ ಬೆಳಿತೀರಾ ಹೇಗೆ? ಹಂಗೂ ಮಾಡ್ತೀವಿ ಸರ್. ಸ್ವಲ್ಪ ಬಿನಿಸ್ ಹಾಕತ್ತೀವಿ, ಸ್ವಲ್ಪ ಎರಳಿಲ್ದ ಕಡೆ ಟೊಮೊಟೊ ಹಾಕತ್ತೀವಿ, ಬೇರೆದು ಬೆಳಿತೀವಿ. ಸೌತನ್ನು ಬೆಳಿತೀನಿ. ಹೌದಾ? ಸೌತನ್ನು ತರಕಾರಿ ಇದು ಬೆಳಿತೀನಿ ಅಂತಲ್ಲ, ಒಂದು ಬೆಡ್ ಆದಮೇಲೆ ಇನ್ನೊಂದು ಬೆಡ್ಗೆ ಸೌತೆ ಹಾಕತ್ತೀವಿ. ಸೌತೆ ನೆಟ್ಟಿದ್ರೆ ಆ ಬೆಡ್ಗೆ ಬೀನಿಸ್ ಹಾಕತ್ತೀವಿ. 2-3 ಬೆಳೆ ಬೆಳಿತೀವಿ ಸರ್. ಹೌದಾ? ಬೀನ್ಸ್ ಯಾವ್ದು ಹಾಕೋದು? ಬೀನಿಸು ಈ ಊಟಿ ಬೀನಿಸ್ ಅಂತ ಬರ್ತದೆ ಸರ್, ಅದನ್ನು ಹಾಕ್ತೀವಿ. ಈಗ ಅದನ್ನು ಜಾಸ್ತಿ ಇಷ್ಟ ಬಳ್ಳಿ ಥರ ಬರ್ತದೆ ಸರ್. ಅದನ್ನು ಹಾಕತ್ತೀವಿ. ಅದ್ರ ಜಾಸ್ತಿ ಸೇಲು ಹೋಯ್ತದೆ, ಎಲ್ಲ ಕಡೆ ಇಷ್ಟಪಡ್ತಾರೆ, ಮೈಸೂರು ಎಲ್ಲ ಕಡೆ ಹೋಯ್ತದೆ ಅದು, ಅದರಿಂದ ಅದನ್ನು ಬೆಳಿತೀವಿ ಸರ್. ಈ ಮಂಗಳೂರು ಸೌತೆ ಹೇಗೆ ಬೆಳಿತೀರಿ? ಮಂಗಳೂರು ಸೌತೆ ಸಹ ಅದು ಕೆಳಗಡೆ ಬೆಡ್ ಅದು ಹಬ್ಕೊಳ್ಳಲ್ಲ, ಮೇಲ್ಗಡೆ ಕೆಳಗಡೆನೇ ಇದಾಗೋದ್ರಿಂದ ಅದು ಅದೊಂದು ಟೈಮು ಕೆಳಗಡೆ ಬೆಳ್ಕತ್ತೀವಿ ಮಂಗಳೂರು ಸೌತೆ. ಅಂದರೆ ಈಗ ಟೊಮೆಟೊ ತೆಗೆದ ಮೇಲೆ ಸೌತೆ ಹಾಕ್ಕಂತೀರಾ ಅಥವಾ ಟೊಮೆಟೊ ಇದ್ದಂಗೆ ಸೌತೆ ಹಾಕ್ತೀರಾ? ಸರ್ ಟೊಮೆಟೊ ಮುಗಿಬೇಕು ಸರ್. ಟೊಮೆಟೊ ಅದು ಇನ್ನೇನು ಮುಗಿದೋಯ್ತು ಅಂತದಲ್ಲಿ ಅದಕ್ಕೆ ಅದು ತಿರೋದಾಗ ಈ ಹಿಂದ್ಗಡೆ ಕ್ಲೀನ್ ಮಾಡ್ಕೊಂಡು ಇಟ್ಕೊತೀವಿ ಸರ್ ಸೌತನ. ಸೌತೆ ನೆಟ್ಟು ಅದು ಸೌತೆ ಅದಕ್ಕೆ ಕೆಲಸ ಮಾಡ್ಕೊತೀವಿ. ಅದು ಅದೇ ಇದಕ್ಕೆ ಹಬ್ಕತ್ತದೆ ಸರ್. ಅದಕ್ಕೆ ಕೆಲಸ ಮಾಮೂಲಿ ಮಾಡ್ತೀವಿ. ಅದಕ್ಕೇನು ಔಷಧಿ ಮಾಮೂಲಿ ಹತ್ತಿಸ್ಕೊಂಡಪ್ಪ, ಅದು ಒಂದು 35 ದಿವಸಕ್ಕೆ ಬಂದ್ಬಿಡ್ತದೆ ಸರ್ ಸೌತೆ. ಆವಾಗ ಅದಕ್ಕೆ ತಿಂಡಿ ಮಾತ್ರ ತಪ್ಪಿಸಲ್ಲ, ಟಿಪ್ಪನ್ ತಿಂಡಿ ಕೊಟ್ರೆ ಅದು ಡೆವಲಪ್ ಆಗಿ ಚೆನ್ನಾಗಿ ಬರುತ್ತೆ ಸರ್. ಇನ್ಯಾವ ತರಕಾರಿ ಬೆಳೆದಿದ್ರಿ ಮಂಗಳಗೌರಮ್ಮನವ್ರೆ? ಹೇಳಿದ್ರಲ್ಲ ಸರ್, ಸೌತೆಕಾಯಿ ಮಾಮೂಲಿ, ಇದು ಬೀನ್ಸು, ಸೌತೆಕಾಯಿ, ಇನ್ನೊಂದು ಈಗೊಂದು ಯಾವುದೋ ಇದು ಬೆಳೆದು ಕುಂಬಳಕಾಯಿ. ಈಗ ಒಂದು 3-4 ತಿಂಗಳಲ್ಲೇನೋ ಕಟಾವು ಎಲ್ಲ ಮುಗಿತು. ಯಾವ ಥರ ಕುಂಬಳಕಾಯಿ ಹಾಕಿದ್ರಿ? ಅದು ಯಾವುದೋ ಸಿಹಿ ಕುಂಬಳ ಸರ್, ಹೆಸರು ಸಣ್ಣಗೆ ಬರ್ತದೆ? ಇಲ್ಲ ಸರ್, ದಪ್ಪ ಇರುತ್ತೆ. ಒಂದು ಸ್ವಲ್ಪ ದಪ್ಪ ಅಂದರೆ ಒಂದು 2 kg 3 kg ಬರ್ತದೆ? 3.5 kg 4 kg ಗಂಟು ಬರ್ತದೆ ಸರ್. ಹೌದಾ? ಹೇಳಿ ಗೌರಮ್ಮನವ್ರೆ, ಹೆಂಗೆ ಬೆಳೆದ್ರಿ? ಮಾಮೂಲಿ ಅದನ್ನು ಹಂಗೆ ಮಾಮೂಲಿ ಪೈರು ತಂದು ಬೀಜ ತಂದು ನರ್ಸರಿಲಿ ಕೊಟ್ಟಿದ್ರು, ಅದನ್ನು ತಗೊಂಡು ಬಂದರು. ಆಗ ಮಾಮೂಲಿ ನೆಟ್ಕೊಂಡು ಅದಕ್ಕೆ ಯಾವ ಥರ ಹೇಳಿದ್ರು ಅದೇ ಥರ ತಿಂಡಿ, ಡ್ರಿಪ್ಪಂದು ಹೇಳಿದ್ರಲ್ಲ ಟಾನಿಕ್, ಅದೇನಾರು ಆಗಲಿಲ್ಲ ಅಂದರೆ ಅದ್ರ ಕೈಲೇ ಬುಡಕೆನೆ ಬಿಡಿಸಿದ್ರು ಸರ್ ಇವರು, ಪುಷ್ಟಿಗೆ ಅಂದ್ಬಿಟ್ಟದೆ. ಒಂದು ಬಳ್ಳಿಗೆ ಎಷ್ಟು ಕುಂಬಳಕಾಯಿ ಬಿಡ್ತದಮ್ಮ? ಅದು ಲೆಕ್ಕನ ಸರ್, ಅದು ಗೊತ್ತಾಗಲ್ಲ. ಅದು ಎಷ್ಟು ಕಚ್ಚಿರುತ್ತೆ ಫಲ ಅಷ್ಟು ಬರುತ್ತೆ. ಬರ್ತಲೇ ಇರುತ್ತೆ ಅಂತೀರಾ? ಬಳ್ಳಿ ಒಣಗೋಗೋದಿಲ್ವಾ? ಇಲ್ಲ, ಅದು ಒಣಗೋಗೋ ಥರ ಮಾಡಲ್ಲ ಸರ್ ಇವರು. ಅದು ಚೆನ್ನಾಗಿ ತಿಂಡಿ ಕೊಟ್ಕೊಂಡ್ರೆ ಅದು ಬಾಳ್ಕೆ ಬರ್ತದೆ. ನಾವು ನೋಡ್ಕೊಂಡಂಗೆ ಸರ್. ನಾವು ಎಷ್ಟು ಕುಂಬಳಕಾಯಿ ಬರುತ್ತೆ ಒಂದು ಬಳ್ಳಿನಲ್ಲಿ? ಬರ್ತದೆ ಸರ್, ಒಂದು 5, 6, 7, 8 ಗಂಟೆ 10 ಗಂಟಲು ಬರ್ತದೆ. ಅದು ನಾವು ಅದಕ್ಕೆ ಹೆಂಗೆ ಕಟ್ಕೊತೀವಿ ಸರ್ ತಿಂಡಿನ, ಅದು ಸೋಲಲ್ಲ, ಅದು ಸೋಲಕ್ಕೆ ಹೋಗಲ್ಲ. ಔಷಧಿ ಫ್ರೈ ಮಾಡ್ಕೊಂಡು ಯಾವ ರೋಗ ಅದಕ್ಕೆ ಬಿಳಿ ರೋಗ ಎಲೆ ಥರ ಬಂದ್ಬಿಡ್ತದೆ, ಒಂದೊಂದು ಟೈಮ್ ಪರಂಗಿ ಎಲೆ ಬಂದ್ಬಿಡ್ತದೆ. ಅದಕ್ಕೆ ಔಷಧಿ ಫ್ರೈ ಮಾಡ್ಕೊಂಡು ನಾವು ಹೆಂಗೆ ಮಡಿಕಂದ್ರೆ ಸ್ವಲ್ಪ ಬಾಳ್ಕೆ ಬರ್ತದೆ ಸರ್. ಬೇರೆ ತರಕಾರಿಗಳು ಈಗ ಎಲೆಕೋಸು ಇದೆ, ಬೀಟ್ರೂಟ್ ಇದೆ, ಕ್ಯಾರೆಟ್ ಇದೆ, ಮೂಲಂಗಿ ಇದೆ, ಆಮೇಲೆ ಹೂಕೋಸು ಇದೆ, ಇಂಥವನ್ನೆಲ್ಲ ಹೂಕೋಸು ಬೆಳಿತೀವಿ ಸರ್. ಬೆಳಿತೀವಿ. ಹೂಕೋಸು, ಎಲೆಕೋಸು ಬೆಳಿತೀವಿ. ಈ ಮೂಲಂಗಿ ಏನು ನಾವು ಸೈಡ್ ಗೀಡ್ಗೆ ಹಾಕಿ ಸ್ವಲ್ಪ ಹಾಕತ್ತೀವಿ, ಜಾಸ್ತಿ ಹಾಕಕ್ಕೆ ಹೋಗಲ್ಲ. ಕ್ಯಾರೆಟ್ ಬೆಳೆಯಲ್ಲ ನಾವು. ಕ್ಯಾರೆಟ್ ನಮ್ಮ ಭೂಮಿಗೆ ಇದಾಗಲ್ಲ. ಬೀಟ್ರೂಟು, ಹೂಕೋಸು ಬೆಳಿತೀವಿ, ಕೋಸು ಬೆಳಿತೀವಿ, ಕೋಸು ಅವೆಲ್ಲ ಬೆಳಿತೀವಿ ಸರ್. ಬೇರೆ ಸೊಪ್ಪೇನಾದ್ರು ಬೆಳಿತೀರಾ? ಸೊಪ್ಪು ಬೆಳೆಯ ಸರ್ ಜಾಸ್ತಿ. ಅದು ಸ್ವಲ್ಪ ಜಾಸ್ತಿ ಆಳು ಕೆಲಸ, ಸಣ್ಣ ಕೆಲಸಗಳು, ಅದನ್ನು ಸೊಪ್ಪು ಬೆಳೆ. ನಾವು ಈ ಟೊಮೊಟೊ, ಸೌತೆ, ಬೀನೀಸು, ಕೋಸು ಇವುಗಳನ್ನು ಹಾಕಿ ಬೆಳಿತೀವಿ ಸರ್. ಮಂಗಳಗೌರಮ್ಮನವರೇ, ಗದ್ದೆ ಮೇಲೆ ಸೊಪ್ಪನ್ನೇನಾದರೂ ಆಯ್ಕೆ ಮಾಡ್ತೀರಮ್ಮ? ಬೆರಕೆ ಸೊಪ್ಪು ಆ ಥರದ್ದೆಲ್ಲ? ನಾನು ಕುಯ್ಕೊಂತೀನಿ ಸರ್, ಅಲ್ಲೇ ಇರುತ್ತಲ್ಲ ಸೊಪ್ಪು, ಅದನ್ನ ಇದು ಮಾಡ್ಕೊಂತೀವಿ ಹೊರತು ಇವರು ಹಾಕಲ್ಲ. ಅದು ಸುತ್ತ ಬೇಡ ಬಿಡಿ, ಅವ್ರು ಯಾಕೆ ಹಾಕೋದು, ನಿಸರ್ಗನೇ ಬೆಳೆಸ್ತದಲ್ಲ. ಅದೇನೇ ಬೆರಕೆ ಸೊಪ್ಪನ್ನ ಆಯ್ಕೆ ಮಾಡ್ತೀರಮ್ಮ? ಸರ್ ಅದರಲ್ಲಿ ಇರುತ್ತೆ ಇಂತಿಂಥ ಸೊಪ್ಪು ಅಂತ ಹೇಳಿ, ನಾವು ಒಂಚೂರು ತಿಳ್ಕೊಳಮ್ಮ. ಹೆಸರು ಹೇಳಿ, ಒಂದು 4-5 ಸೊಪ್ಪಿಂದು. ಗೊರ್ಜಿ ಸೊಪ್ಪು, ಅಣ್ಣೆ ಸೊಪ್ಪು, ಆಮೇಲೆ ಇನ್ನೊಂದು 2-3 ಥರ ಬರುತ್ತೆ ಸರ್. ಅದು ಪಾರ್ಥೇನಿಯಮ್ ಕೇಳ್ತೀರಾ? ಪಾರ್ಥೇನಿಯಮ್ ಅದು ಕಳೆ, ಅದು ಕಿತ್ತು ಸೈಡ್ಗೆ ಹಾಕ್ತೀವಿ. ಅದು ತಿನ್ಬಾರ್ದಾ? ಎಲ್ಲಿ ಸರ್, ತಿನ್ನಕ್ಕೆ ಆಗಲ್ವಲ್ಲ. ತಿನ್ನೋ ಪದಾರ್ಥ ಕಿತ್ಕೊಂತೀವಿ, ಬೇಡದಿರೋ ತೆಗೆದು ಸೈಡ್ಗೆ ಇಡ್ತೀವಿ. ಅದು ತಿನ್ಬೋದೋ ತಿನ್ನಕ್ಕಾಗ್ದೋ ಅನ್ನೋದು ಹೆಂಗೆ ತಿಳ್ಕೊಂತೀರಿ? ಅದು ಗೊತ್ತಿರುತ್ತಲ್ಲ ಸರ್, ಅನುಭವ. ಈಗ ವ್ಯವಸಾಯ ಮಾಡಿದ್ಮೇಲೆ ಅಲ್ಲಿ ಏನು ಇರುತ್ತೆ ಏನು ಇರಲ್ಲ, ಯಾಕೆಂದರೆ ಕಳೆ ಕಿತ್ತು ಅಭ್ಯಾಸ ಇರುತ್ತಲ್ವ, ಹಾಗಾಗಿ ಕಿತ್ತಿ ಮಡಗ್ತಾರೆ ಅದನ್ನ. ಅಂದರೆ ಕಳೆ ಅನ್ನೋದು ನಿಮಗೆ ಕಳೆ ಅಲ್ಲ, ಆಹಾರ ಅದು ಅಲ್ವೇನಮ್ಮ? ತಿನ್ನೋದಾದ್ರೆ ಪದಾರ್ಥನ ತಗೊಂತೀವಿ, ಬಳಸ್ತೀರಿ. ಹೌದು. ಹೇಳಿ ಸರ್. ಹೇಳಿ ಸರ್. ಬಸವರಾಜ್ ಅವರು,
ಏನೋ ಹೊಸ ತರಕಾರಿ ಅಂದ್ರೆ ಕೋಸು ಅಲ್ವೇ? ಹೂಕೋಸು ಯಾವಾಗ ಬೆಳೆಯತ್ತಾವು? ಹೂಕೋಸು ಅನ್ನೋದು ಸಹ ಬೇಸಿಗೆನಾಗ ಬೆಳಿಬೋದು. ಈ ಟೈಮಲ್ಲಿ ಸ್ವಲ್ಪ ಮಳೆ ಏನಾದ್ರು ಜಾಸ್ತಿ ಹೊಡ್ಬಿಟ್ರೆ ಅದು ಏಟಾಗ್ಬಿಡುತ್ತೆ. ಮಳೆ ಇಲ್ಲ ಅಂದರೆ ಏನು ತೊಂದರೆ ಆಗಲ್ಲ. ಹೂಕೋಸು ಬೆಳಿಬೋದು ಸರ್. ಎಲ್ಲ ಸಸ್ಯಗಳನ್ನು ತಾವು ನರ್ಸರಿನಲ್ಲೇ ತಗೊಳ್ಳೋದು? ನರ್ಸರಿಲೇ ತಗೊಳ್ಳಿ ಅಲ್ವೇ? ಹೌದು ಸರ್. ಈಗ ನೀವು ಇಂಥ ತಳಿನ ಮಾಡ್ಕೊಡಿ ಅಂತ ಬೀಜ ತಗೊಂಡೋಗಿ ಕೊಡ್ತೀರೋ ಅಥವಾ ನರ್ಸರಿನವ್ರು ಏನು ಮಾಡಿಟ್ಟಿರ್ತಾರೋ ಅದನ್ನೇ ತಗೊಂಬಂದು ಹಾಕ್ತಿರೋ? ಇಲ್ಲ ಸರ್, ನಾವು ಬೇರೆ ಕಡೆ ಒಂದು ಸೀಡ್ಸು ಇಲ್ಲಿ ಮೈಸೂರು ಬಂದಾಗಲೋ ಇಲ್ಲ ಒಂದು ದೊಡ್ಡ ಅಂಗಡಿಗಳು ಇರ್ತಾವಲ್ಲ ಸರ್, ಅಲ್ಲಿ ತಗೋತೀವಿ ಬೀಜ ಕೇಳ್ಬಿಟ್ಟು ಒಳ್ಳೆ ತಳಿ ಕೊಡಿ ಸರ್, ನಮಗೆ ಇಲ್ಲಿ ಲೋಕಲ್ ಕೊಟ್ಬಿಡ್ತಾರೆ, ಚೆನ್ನಾಗಿ ಬರಲ್ಲ ಫಸ್ಲು ಅಂದ್ಬಿಟ್ಟು ನಾವು ಕಂಪ್ನಿಯವ್ರು ಕೇಳ್ಕೊಂಡು ಸರ್ ತಗೋತೀವಿ. ಈ ಟೊಮೊಟಲ್ಲಿ ಇವನು ಸುಮಾರು ತಳಿಗಳು ಬಂದೈತೆ, ಹೊಸ ಹೊಸ ತಳಿಗಳು. ಈ ಕೋಸು ಹೇಳಿ, ಹೂಕೋಸು ಹೆಂಗೆ ಬೆಳಿತೀರಾ ಹೇಳಿ? ಹೂಕೋಸು ಮಾಮೂಲಿ ಪೈರು ಹಾಕ್ಸ್ಕೊತೀವಿ ಸರ್. ಪೈರು ಹಾಕ್ಸ್ಕೊಂಡು ಒಂದು 20 ದಿನಕ್ಕೇನು ಪೈರು ಬರ್ತದೆ, ಪೈರು ನಾಟಿ ಮಾಡ್ಕೊತೀವಿ. ಮಾಮೂಲಿ ಅದಕ್ಕೂ ಮಾಮೂಲಿ ಅಷ್ಟೇ 3-4 ದಿನಕ್ಕೆ ತಿಂಡಿ ಕೊಟ್ಕೊಳ್ಳೋದು, ಡ್ರಿಪ್ಪಲ್ಲಿ ಕೊಡೋದು. ಔಷಧಿ ಮಾತ್ರ ಅದಕ್ಕೆ ತಿಸ್ಕೊಂಡಪ್ಪ ಫ್ರೈ ಮಾಡ್ತಲೇ ಇರ್ಬೇಕು ಸರ್. 2 ತಿಂಗಳ ಗಂಟು ತಿಸ್ಕೊಂಡಪ್ಪ ಫ್ರೈ ಮಾಡಿದ್ರೆ ಮಾಮೂಲಿ ಒಂದು ಕಳೆ ಸಣ್ಣ ಕಳೆ ಕಿತ್ಕೊಳ್ಳೋದು, 1 ಮೈ 2 ಮೈ ಸ್ವಲ್ಪ ಮಣ್ಣು ಒತ್ತರಿಸ್ಕೊಳ್ಳೋದು, ದಿಣ್ಣೆ ಮಾಡ್ಕೊಳ್ಳೋದು ಅದಕ್ಕೆ ಬೇರೆ ಬಿಡೋಕ್ಕೆ. ಆದಮೇಲೆ ನಾವು ಔಷಧಿ ಮಾಡ್ತಾ ಇರ್ತಿಲ್ಲ, ಅದಕ್ಕೇನು ಗಳತ್ತಂತ ಏನಿಲ್ವಲ್ಲ, ಬೆಳಿ 2 ತಿಂಗಳು ಬರುತ್ತೆ ಸರ್, 2.5 ತಿಂಗಳ ಕಟಾವು ಬರುತ್ತೆ. ತರಕಾರಿ ಎಲ್ಲ ಎಲ್ಲಿ ಮಾರ್ತೀರಿ ಬಸವರಾಜ್ ನೀವು? ನಾವು ಮೈಸೂರು ಬಂಡಿಪಾಳ್ಯಕ್ಕೆ ಹಾಕ್ತೀವಿ. ಮೈಸೂರಿಗೆ? ಬೇರೆ ಮಾರ್ಕೆಟ್ಗೆ ಏನು ಹೋಗಲ್ವಾ? ಇಲ್ಲ, ಜಾಸ್ತಿ ನಾವು ಬೇರೆಗೆ ಹೋಗಲ್ಲ, ಮೈಸೂರೇ ಜಾಸ್ತಿ. ಕೇರಳ ಯಾರನ್ನಾರು ಪರಿಚಯ ಮಾಡ್ಕೊಬಿಟ್ಟಿದ್ದೀರಾ? ಅದೇ ಅಂಗಡಿಗೆ ಬಿಡ್ತೀರಾ ಅಥವಾ ರೇಟ್ ಯಾರು ಜಾಸ್ತಿ ಕೊಡ್ತಾರೋ ಅಲ್ಲಿಗೆ ಹೋಗ್ತೀರಾ? ಹೆಂಗೆ ನಿಮ್ಮ ಲೆಕ್ಕ? ಹಂಗಿಲ್ಲ ಸರ್, ಅಲ್ಲೂ ನಮ್ಗೆ ಉತ್ತಮವಾಗಿ ಬೆಳೆ ಮಾರಾಟ ಮಾಡಿಕೊಡ್ತಾರೆ. ಅಲ್ಲಿ ಮುತ್ತಣ್ಣ ಅಂತ ಅವ್ರೆ, ಆರಂಸಿ ಮುತ್ತಣ್ಣ ಅಂತ ಅವ್ರಿಗೆ ಬಿಡ್ತೀವಿ. ಅಲ್ಲಿ ಜಯರಾಮು ಅಂತ ಅವರ ರೈಟ್ರುಗಳು, ನಿಮ್ಮ ಪರಿಚಯದವ್ರಿಗೆ ಬಿಡ್ತೀವಿ ಅಲ್ವಾ? ಹಾಂ ಸರ್. ಮತ್ತು ಈಗ ಅಲ್ಲಿ ತರಕಾರಿನಲ್ಲಿ ಏನಾದ್ರು ಕಮಿಷನ್ ಆ ಥರದ್ದು ಏನಾದ್ರು ತಗೋತಾರ? ಮಾಮೂಲಿ ಸ್ವಲ್ಪ ಕಮಿಷನ್ ತಗೋತಾರೆ ಸರ್. ಅವ್ರು ಮಾರಾಟ ಮಾಡಿ ನಮ್ಗೆ ಕೊಡ್ಬೇಕಂದ್ರೆ ಅವರು ದುಡ್ಡು ಕೊಡೋಗಂಟ ಅವ್ರು ತಡ್ಕೊಂಡು ನಮ್ಗೆ ಅಲ್ಲೆಲ್ಲಿ ದುಡ್ಡು ಕೊಟ್ಬಿಡ್ತಾರಲ್ಲ, ಅವರು ತಗೋತಾರೆ, ಕಮಿಷನ್ ತಗೋತಾರೆ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತೀನಲ್ಲ, ಈ ವೇಳೆ ಹಚ್ಚುಕಿತ ಪೂರ್ವದಲ್ಲೇ ಆಜುಬಾಜು ರೈತರು ನನಗಿದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗಿದು ಆಕತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭಾಲಿಕ ನಮ್ಮನ್ನು ಕೇಳ್ರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೆ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿನ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು, ಆಜುಬಾಜು ಎಲ್ಲ. ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ಆಯಿಲ್ ಪಾಮ್, NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1 ರಿಂದ 5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000ರಿಂದ 29,000ವರೆಗೆ ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂಥ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು.
ತರಕಾರಿ ಬೇಸಾಯದಲ್ಲಿ ನಷ್ಟ ಏನಾಗಿಲ್ವಮ್ಮ ಮಂಗಳಗೌರಮ್ಮ? ನಷ್ಟ ಆಯ್ತದೆ ಸರ್, ಆಗಲ್ಲ ಅಂತಲ್ಲ, ಮಾಮೂಲಿ ಆಯ್ತದೆ. ಒಂದೊಂದು ಸಾರಿ ಜಾಸ್ತಿ ರೇಟ್ ಸಿಕ್ತಾಗ್ಲೂ ನಮಗೇನು ತೊಂದರೆನಾಗಿಲ್ಲ ಸರ್. ಒಂದು ವರ್ಷ ತೊಂದರೆ ಆಯ್ತದ ಆಗಲ್ಲ, ಮಾಮೂಲಿ ಅದು ಏನು ಮಾಡೋಕ್ಕಾಗಲ್ಲ. ಸಿಕ್ತಾಗ ನಾವು ಯಾರು ಕೊಟ್ಬಿಡ್ತೀವಿ, ಏನೂ ಇಲ್ಲ, ಅದು ಮಾಡ್ಕೊ ಹೋಗೋದು. ಒಟ್ಟಿನಲ್ಲಿ ಏನಂತ ತೊಂದರೆನಾಗಿಲ್ಲ ಸರ್. ತೊಂದರೆ ಆಗೈತೆ ಅಂದರೆ ತೊಂದರೆ ಆಯ್ತು ಅಂತಲ್ಲ, ಅದು ಇಲ್ದೋದಾಗ ನಾವು ಯಾವಾಗ ಒಂದಪ್ಪ ಆಯ್ತದ ಬಿಡು, ಭೂಮಿ ನಂಬಿರ್ತೀವಿ ಸರ್. ನಾವು ಭೂಮಿಯಿಂದ ನಮ್ಗೆ ಒಳ್ಳೇದಾಯ್ತದ ಅಂತ ನಂಬಿಕೆ ಇಟ್ಟಿರ್ತೀವಿ. ಅಲ್ಲ, ಯಾಕೆ ಅಂದರೆ ನೋಡಿ, ಸ್ವಂತ ಜಮೀನು ಇಟ್ಕೊಂಡಿರೋರೇ ತರಕಾರಿ ಬೆಳೆದ್ಬಿಟ್ಟು ಆದಾಯ ಮಾಡ್ತೀನಿ ಅಂತ ಹೇಳೋದು ಕಷ್ಟ. ಅಂಥದ್ರಲ್ಲಿ ನೀವು ಜಮೀನೇ ಇಲ್ದಲೆ ಭೋಗ್ಯಕ್ಕೆ ಹಾಕ್ಕೊಂಡು ಅವ್ರಿಗೂ ಕಾಸು ಕೊಟ್ಕೊಂಡು ಅದ್ರ ಮೇಲೆ ತರಕಾರಿ ಬೆಳೆಯೋಕ್ಕೂ ಖರ್ಚು ಮಾಡ್ಕೊಂಡು ಆದಾಯ ಮಾಡ್ತಿದ್ದೀನಿ ಅಂತಂದರೆ ಅದು ಭಾಳ ವಿಶೇಷ ಅನ್ಸಲ್ವ? ಅನಿಸುತ್ತೆ ನಮ್ಗೆ. ಅದ್ರ ಮೇಲೆ ತುಂಬ ನಂಬಿಕೆ ಆಯಿತು ಸರ್. ಏನಂದರೆ ಯಾವಾಗಾರು ಒಂದಪ್ಪ ಕೊಟ್ಟೆ ಒಂಥರ ನಂಬಿಕೆ ಮೇಲೆ ಸರ್. ಏನು ಇದರಿಂದಾರು ಒಳ್ಳೇದಾಗಲಿ, ನಮ್ಮ ಮಕ್ಳಿಗೆ, ನಾವು ಓದಿಲ್ಲ, ನಮ್ಮ ಹೆಂಗಸರು ಅವರು ಓದಿಲ್ಲ, ನಾವು ಓದಿಲ್ಲ. ಅವ್ರು ಓದಾರಲ್ಲ 8ನೇ ಕ್ಲಾಸ್ ತನಕ. ಅವರು ಓದಾರ ಸರ್. ಇವರಿಗೆ ಏನೋ ಅವರು ಇದಕ್ಕಷ್ಟು ಓದ್ಕೊಂಡವ್ರು, ನಾ ಅಷ್ಟು ಓದಿಲ್ಲ. ನಮ್ಮ ಮಕ್ಕಳನ್ನಾರು ವಿದ್ಯಾಭ್ಯಾಸ ಮಾಡಿಸೋದ, ನಮ್ಮ ಮಗನಾರು ಓದಿಸೋದ, ನಮ್ಮಂಗೆ ಇದಾಗೋದು ಬೇಡ. ಅದು ನಿಮ್ಮ ಆಸೆ ಸರಿ, ಆದರೆ ಆದಾಯ ಬರೋ ರೀತಿನಲ್ಲಿ ಹೇಗೆ ತರಕಾರಿ ಬೇಸಾಯ ಮಾಡ್ತೀರಿ? ಏನು ನಿಮ್ಮ ಸೀಕ್ರೆಟು ಅಂತ ಕೇಳ್ತೀವಿ. ಖರ್ಚು ಕಡಿಮೆ ಮಾಡ್ಕೋತೀರಾ? ಹೇಗೆ ನೀವು ತರಕಾರಿ ಬೆಳೆಯೋದ್ರಲ್ಲಿ ನಿಮಗೆ ಇಷ್ಟು ವರ್ಷದ ಅನುಭವ ಇದೆಯಲ್ಲ, ಹಾಗಾಗಿ ಯಾವ ರೀತಿ ಆದಾಯ ಬರಬೇಕು ಅಂದ್ರೆ ತರಕಾರಿ ಬೆಳಿಬೇಕು? ಸರ್ ಹೇಳಿ ಸ್ವಲ್ಪ ಸರ್. ನಾವು ನಾನೇ ನೆಟ್ಕೊಳ್ಳೋದು, ತಿಂಡಿ ಹಾಕೊಳ್ಳೋದು, ಸ್ವಲ್ಪ ಗಳೆಲ್ಲ ನೆಟ್ಕೊಳ್ಳೋದು, ಔಷಧಿ ನಾವೇ ಕ್ಯಾನ್ ತಂದ್ಕೊಂಡು ನಾವೇ ಫ್ರೈ ಮಾಡ್ಕೊಳ್ಳೋದು, ನಾವೇ ಸ್ವಂತ ಕೆಲಸ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಅರ್ಧ ಖರ್ಚು ಉಳಿತಾಯ ಆಯ್ತದೆ ಸರ್. ಈಗ ಮನೇಲಿ ಅವ್ರ ಜೊತೆಲಿ ಬಂದು ಹಣ್ಣು ತುಂಬಿಕೊಡ್ತಾರೆ, ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ನಮ್ಮ ಮನೆಯವರೇ ಮಾಡ್ಕೋದ್ರಿಂದ ಸರ್ ಸ್ವಲ್ಪ ಖರ್ಚು ಅರ್ಧ ನಮ್ಗೆ ಕಮ್ಮಿ ಆಯ್ತದೆ ಸರ್. ನೀವು ಅಡುಗೆ ಮನೇಲಿ ಕೆಲಸ ಮಾಡಿಕೊಡ್ತೀರಾ ಬಸವರಾಜು? ಸಮಯ ಬಿದ್ದಾಗ ಮಾಡ್ಬೇಕು ಸರ್. ಇಲ್ಲಿ ಸಾಕಾಗಿರ್ತೀರ ಅಂದರೆ ಕೆಲಸ ಅಡುಗೆ ಏನು ಮಾಡೋಕ್ಕೆ ಬರಲ್ಲ. ತರಕಾರಿ ಹೆಚ್ಚಿಕೊಡ್ತೀರಾ? ಏನೋ ಸಣ್ಣ ಬೂಡ ಮಾಡ್ಕೊಳ್ಳೋದು, ಏನು ಸ್ಪ್ರೀ ಇದ್ರೆ ನಮಗೆ ಸಾಕಾಗಿರ್ತಾರೆ ಅಂತ ಅವ್ರೇನು ಹೇಳಕ್ಕೆ ಹೋಗಲ್ಲ, ಅವರೇ ಮಾಡ್ತಾರೆ. ಅಲ್ಲ ಪಾಪ ಅವ್ರು ಬಂದು ಜಮೀನಲ್ಲಿ ಕೆಲಸ ಮಾಡಲಿ ಅಂತ ಬಯಸ್ತೀರಾ ನೀವು? ನೀವು ಸಹಾಯ ಮಾಡ್ಬೇಕಲ್ವ? ಸಹಾಯ ಮಾಡ್ಬೋದು, ಅಡುಗೆ ಕೆಲಸಕ್ಕೇನು ಹೇಳಕ್ಕೆ ಹೋಗಲ್ಲ, ಅವ್ರು ಸಾಕಾಗಿರ್ತಾರೆ ಅಂದ್ಬಿಟ್ಟು ಹೇಳಲ್ಲ. ಏನೋ ಕರೆಯೋದಿಲ್ವ ಯಜಮಾನ್? ಇಲ್ಲ ಸರ್, ಹಂಗೆಲ್ಲ ಕರೆಯಲ್ಲ. ಹೌದಾ? ಏನು ಕರೆದ್ರೆ ಏನು ತಪ್ಪು? ನೀವು ತಿಂಡಿ ಕೊಡೋದು, ಜಮೀನಿನ ಕೆಲಸ ಎಲ್ಲ ಮಾಡೋದಿಲ್ವ? ಮಾಡೋದ ಅದು ಅಲ್ಲೂ ಬೆಳಿಗ್ಗೆಯಿಂದ ನಾವಾರು ಸ್ವಲ್ಪ ರೆಸ್ಟಾರ ತಗೊಂತೀವಿ, ಅವ್ರಿಗೆ ಅದು ಇರಲ್ವಲ್ಲ ಸರ್. ಬೆಳಿಗ್ಗೆನೇ ಹೊಂಟೋಯ್ತಾರೆ ಗದ್ದೆಗೆ. ನನ್ನ ಮಕ್ಳಿಗೆಲ್ಲ ಮಾಡ್ಬಿಟ್ಟು ಹೋಗೋ ಗಂಟ ಒಂದು ಸ್ವಲ್ಪ ಇರುತ್ತೆ. ಆಮೇಲೆ ಮಗಳ ಅವಳೆ ಸ್ವಲ್ಪ ಮಾಡ್ಕೊಡ್ತಾಳೆ. ಹೌದಾ? ತೊಂದರೆ ಏನಿಲ್ಲ. ಮಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ರಿ ಈಗ? ಮಾಡ್ತಾವಳೆ ಸರ್. ನಿಮಗೆ ಪ್ರತಿ ದಿವಸ ಜಮೀನಿಗೆ ಹೋಗೋದು, ಕೆಲಸ ಮಾಡೋದು, ಮನೆಗೆ ಬರೋದು, ಮತ್ತೆ ಜಮೀನಿಗೆ ಹೋಗೋದು ಏನು ಬೇಜಾರಂತ? ಏನು ಅನ್ಸಲ್ಲ ಸರ್. ಮತ್ತೆ ಹೋಗ್ಬೋದು, ಏನಿಲ್ಲ. ಮನೆ ಹತ್ರ ಕೂತ್ಕೊಂಡು ಕಾಲ ಕಳಿಯೋದ್ಕಿಂತ ಗದ್ದೆಯಲ್ಲಿ ಹೋದ್ರೆ ಗದ್ದೆ ಕೆಲಸನೂ ಆಯ್ತದೆ, ನೆಮ್ಮದಿ ಸಿಗುತ್ತೆ ನಮಗೆ. ಇಲ್ಲಿ ಕೂತ್ಕೊಂಡು ಅಳಟೆ ಹೊಡ್ಕೋದ್ಕಿಂತ ವ್ಯವಸಾಯ ಮಾಡಿದ್ರೆ ಒಳ್ಳೇದು. ಸಂಘ ಗಿಂಗ ಅಂತ ಏನಾರು ಸೇರ್ಕೊಂಡಿದ್ದೀರ ತಾಯಿ? ಸ್ವಸಹಾಯ ಗುಂಪು ಅಂತ ಸೇರ್ಕೊಂಡು ಉಳಿತಾಯ ಮಾಡೋದು ಏನಾರು ಮಾಡ್ತಿರೋ? ಒಂದು ಧರ್ಮಸ್ಥಳ ಸಂಘದಲ್ಲಿ ಇದ್ದೀನಿ ಅಷ್ಟೇ ಸರ್. ಹೌದೇ? ಮತ್ತೆ ಎಷ್ಟು ಉಳಿಸ್ತೀರಿ ತಿಂಗಳಿಗೆ? ಮಾಮೂಲಿ ವಾರ ಕಟ್ಟು ಅಂತ ಹೇಳ್ತಾರೆ, ಕಟ್ಕೊಂಡು ಹೋಗ್ತೀವಿ ಸರ್. ಕಟ್ಕೊಂಡು ಯಾವಾರು ಸಾಲ ತಗೊಂಡಿದ್ದೀರೋ? ಮಾಮೂಲಿ ವ್ಯವಸಾಯಕ್ಕೆ ತಗೊಳ್ಳೋದು ಅಂದ್ಬಿಟ್ಟು ತಗೊಂಡಿದ್ದೀನಿ. ಅಂದ್ರೆ ಏನು ಯಜಮಾನ್ರಿಗೆ ನೀವೇ ಕಾಸು ಕೊಡ್ತೀರಿ? ಲಕ್ಷ್ಮಿ ಅವ್ರು ಕಟ್ಕೊಂಡು ಹೋಯ್ತಾರಲ್ಲ ಸರ್, ನಾವು ತೆಕೊಟ್ಟು ಅವ್ರು ಕೊಡ್ಬೇಕಲ್ಲ. ಹೌದಾ? ಹಂಗಾಗಿ ಈಗ ನಿಮ್ಮ ಮನೆಗೆ ಬೇಕಾದಂತಹ ಸೊಪ್ಪು ತರಕಾರಿ ನಿಮಗೆ ಸಿಗುತ್ತೆ. ಈಗ ಬೇರೆದೆಲ್ಲ ಖರೀದಿನೇ ಮಾಡ್ಬೇಕಾ? ಹ್ಞೂ ಸರ್. ಅಕ್ಕಿ, ರಾಗಿ ಎಲ್ಲ ಪ್ರತಿಯೊಂದು ಕೊಂಡ್ಬೇಕು. ಹೌದಾ? ಈಗ ಕೊಂಡೋದು ಅಂತಂದ್ರೆ ನಿಮ್ಮೂರಲ್ಲೇ ಬೆಳೀತಾರೆ, ಮಾಮೂಲಿ ಅಂಥವ್ರ ಹತ್ರನೇ ತಗೋತಿರೋ ಅಥವಾ ಮತ್ತೆ APMCಗೆ ಬಂದು ತಗೋ? ಇಲ್ಲ ಸರ್, ಅಲ್ಲೇನೆ ಭತ್ತ ತಗೊಂತಾರೆ. ಭತ್ತ ತಗೊಂಡು ಮಿಲ್ ಮಾಡಿಸಿ ಮಡಗ್ಬಿಡ್ತಾರೆ, ಹಂಗೇನೆ ಪ್ಯಾಕ್ ಮಾಡಿಸಿ. ಅದೇ ಕಲ್ಲಂಗಡಿ ಹಣ್ಣು ಬೆಳೆದಿಲ್ವ ಬಸವರಾಜಣ್ಣ ನೀವು? ಇಲ್ಲ ಸರ್, ಕಲ್ಲಂಗಡಿ ಬೆಳಿಬೇಕು ಅಂತ ಅನ್ನಿಸ್ಲಿಲ್ವ ಯಾವಾಗಲೂ? ಅನ್ನಿಸ್ತದೆ ಸರ್. ಅದು ಬ್ಯಾಸ್ಗೆಲ್ಲೇ ಬೆಳಿಬೇಕು, ಮಳೆಗಾಲದಲ್ಲಿ ಏನು ಜಾಸ್ತಿ ಅದು ಹೋಗಲ್ವಲ್ಲ, ಅದಕ್ಕೆ ನಾವು ಬ್ಯಾಸ್ಗೆಲ್ಲೇ ಬೆಳಿಬೇಕದ. ಆ ಕಲ್ಲಂಗಡಿ ಏನು ಬೆಳೆದಿಲ್ಲ ಸರ್. ಎಷ್ಟು ಎಕರೆ ಬೋಗೆ ಮಾಡ್ಕೊತೀರಿ ಜಾಸ್ತಿ ಅಂದ್ರೆ ನೀವು? ಜಾಸ್ತಿ ಅಂದರೆ ಸರ್ 1 ರಿಂದ 1.5 ಎಕರೆ ಗಂಟೆ ಮಾಡ್ಕೊಂಡು ಅಷ್ಟೇ. 1.5 ಎಕರೆ, ಅದ್ರ ಮೇಲೆ ಹೋಗಲ್ಲ. ಜಾಸ್ತಿ ದೊಡ್ಡ ಖರ್ಚು ಆಗ್ಬಿಡುತ್ತಲ್ಲ ಸರ್, ಹೋಗೋಕ್ಕಾಗಲ್ಲ. ಸಣ್ಣದಾಗಿ ನಾವು ದುಡ್ಕೋಬೋದಲ್ವ. ಮನೆಯವರು ಜಾಸ್ತಿ ಆಗ್ಬಿಟ್ಟು ಜಮೀನು ಆಳು ಕೇಳ್ತದೆ, ಜಾಸ್ತಿ ದುಡ್ಡು ಬಂಡವಾಳ ಕೇಳ್ತದೆ. ನಮ್ಮ ಹತ್ರ ಬಂಡವಾಳ ಅಷ್ಟೊಂದು ಇರಕ್ಕಿಲ್ವಲ್ಲ, ಅದಕ್ಕೆ ನಾವು ಗೇಯಕ್ಕೆ ಆಗೋಷ್ಟು ನಾವು ಮಾಡ್ಕೊತೀವಿ ಸರ್. ಈಗ ತೆಂಗಿನ ತೋಟ ಅಂದರೆ ತೆಂಗು ಹಾಕಿರ್ತಾರೆ, ಮಧ್ಯದಲ್ಲಿ ಮಾಡ್ಕೊಳಪ್ಪ ಅಂತಾರೆ ಅಂತಂದ್ರಲ್ಲ. ಹೌದು ಸರ್. ಈಗ ನೀವು ಬೋಗಿಗೆ ಹಾಕೊಂಡಿರೋ ಜಮೀನು ಯಾವ ಥರದ್ದು? ಈಗ ಬೋಗಿ ಏನು ಮಾಡ್ಕೊಂಡಿಲ್ಲ ಸರ್, ಈಗ ವರ್ಷಕ್ಕೆ ಲೆಕ್ಕಕ್ಕೆ ಮಾಡ್ಕೊಂಡಿದ್ದೀವಿ. ವರ್ಷದ ಲೆಕ್ಕ? ವರ್ಷಕ್ಕೆ ಒಂದು 20,000 ಕೊಡೋದಂಗೆ ಅವ್ರಿಗೆ ಜಮೀನವ್ರಿಗೆ. ಸೊಸಿಗೆ ಅವ್ರಿಗೆ 7,000 ಆಯ್ತದೆ,
ಸೊಸಿನೂ ದಪ್ಪ ಆಯ್ತದ, ಅವ್ರಿಗೆ ಅನುಕೂಲ ಆಯ್ತದ. ಅವರು ಮಾಡೋ ಬದಲು ನಾವು ತಿಂಡಿ ಹಾಕೊಳ್ಳೋದು, ನೀರು ನೋಡ್ಕೊಳ್ಳೋದು ಎಲ್ಲ ಮಾಡ್ತೀವಲ್ಲ, ಅದರಿಂದ ನಮಗೂ ಮಧ್ಯೆ ಬೆಳ್ಕೊಳ್ಳೋದ ಅಂದ್ಬಿಟ್ಟು ಆ ರೀತಿ ಮಾಡ್ಕೊತೀವಿ ಸರ್. ಮಂಗಳಗೌರಮ್ಮನವ್ರಿಗೆ ಹಿಂಗೆಲ್ಲ ದುಡಿಯುವಾಗ ಅನ್ನಿಸ್ತಿರ್ತದ ನಮ್ಮದೇ ಜಮೀನು ಇದ್ದಿದ್ರೆ ಎಷ್ಟು ಚೆಂದಾಗಿರೋದು ಅಂತ ಅನ್ಸುತ್ತೆ ಸರ್. ಈಗ ಬೇರೆ ಕಡೆ ಇದು ಮಾಡೋದ್ಕಿಂತ ಸ್ವಂತ ಜಮೀನು ಇದ್ದಿದ್ರೆ ಅದೊಂದು ಸ್ವಲ್ಪ ಉಳಿತಾಯ ಆಗೋದೇನೋ ನಮಗೂ ಇದ್ದಿದ್ರೆ. ಅಂದರೆ ತಗೊಳ್ಬೇಕು ಅಂತ ಮಾಡ್ತಾವ್ರೆ ಸರ್, ನೋಡೋದ ಭಗವಂತ ಹೆಂಗೆ ತರಕಾರಿಲಿ ಏನಾರು ಮುಂದುವರೆದ್ರೆ ಇನ್ನೊಂದು ಸ್ವಲ್ಪ ಆದರೆ ನೋಡೋದ. ಯಾಕ್ರಿ ಬಸವರಾಜ್ ಅವರೇ, ನಿಮ್ಗೆ ಇಷ್ಟ ಇಲ್ಲ ಜಮೀನು ತಗೊಳಕ್ಕೆ? ತಗೋಬೋದು ಸರ್, ಅಷ್ಟೊಂದೆಲ್ಲ ಬಂಡವಾಳ ತುಂಬ ಡಿಮ್ಯಾಂಡ್ ಆಗೈತಿ ಎಲ್ಲ ಕಡೆ. ನಮ್ಮಂತವ್ರು ಆ ಬೇರೆ ಜಮೀನು ದುಡ್ದು ತಗೊಳಕ್ಕೆ ಆಯ್ತದೆ ಸರ್, ತುಂಬ ಡಿಮ್ಯಾಂಡ್ ಆಗೈತೆ. ನಮ್ಗೆ ಹೆಂಗೋ ಈಗ ನಮ್ಗೆ ಆಸೆ ಏನಂದ್ರೆ ನಮ್ಮ ಮಡಿಗಿಲಲ್ಲಿ ಇಷ್ಟಾರು ಕೊಡ್ತಾರಲ್ಲ ಪುಣ್ಯಾತ್ಮರು, ಇರೋದ್ರಾಗ ತೃಪ್ತಿ ಪಡೋಣ ಅಂತ ಇರುಗಂಟಾರು ಮಕ್ಕಳನ್ನ ಓದಿಸ್ಕೊಂಡು ಇಷ್ಟಾರು ಮಾಡೋದ. ಈಗ ಸುಮ್ಮನೆ ಸಹ ಆಸೆ ಐತೆ, ಆಸೆ ಇದ್ದಷ್ಟು ಆಗ್ತದೆ ಸರ್, ಅದು ಆ ಸುಲಭದ ಮಾತಾ ಜಮೀನು ತಗೊಳ್ಳೋದು ಅಂದ್ಬಿಟ್ಟು. ಯಾರಿಗೆ ಗೊತ್ತು, ಹೀಗೆ ಇರಲ್ವಲ್ಲ. ಅದೇ ಭಗವಂತ ಕಣ್ಣು ಬಿಟ್ರೆ ಇದು ಮಾಡ್ಬೋದು ಅಷ್ಟೇ ಸರ್. ಆಗಲಿ ಬಿಡಿ. ಈಗ ಜಮೀನ್ಗೆ ನೀವು ಏನು ಗೊಬ್ಬರ ಹಾಕ್ತಿರಲ್ಲ, ಅಂದರೆ ಹಟ್ಟಿ ಗೊಬ್ಬರ ಮತ್ತು ಬೇವಿನ ಹಿಂಡಿ ಮತ್ತು ಏನು ಕಾಳು ಏನು ಹಸಿರೆಲೆ ಗೊಬ್ಬರ ಚೆಲ್ಕೊಂಡು ಅದನ್ನ ಉಳುಮೆ ಮಾಡೋದು, ಮಣ್ಣು ತಾಕತ್ ಮಾಡೋದು, ಇದನ್ನೆಲ್ಲ ಮಾಡ್ತೀರಾ? ಮಾಡ್ತೀವಿ ಸರ್. ಮಾಡ್ತೀವಿ ಸರ್. ಸುಮ್ಮನೆ ಭೋಗ್ಯಕ್ಕೆ ತಗೊಂಡಿರೋ ಜಮೀನು ಅದಕ್ಕೆ ಯಾಕೆ ಅಷ್ಟೊಂದು ಪಾಡ್ಪಡ್ಬೇಕು ಅಂತ ಇಲ್ಲ ಸರ್. ಆ ಥರ ನಾವು ಮಾಡೋಕ್ಕೋದ್ರೆ ಈ ಭೋಗ್ಯ ತಗೊಂಡಿರೋದು ನಾವು ಮಾಡಬಾರ್ದು ಅನ್ಕೋದ್ರೆ ನಾವು ಮಾಡೋ ಫಸ್ಲು ಚೆನ್ನಾಗಿ ಬರಲ್ಲ. ಅದಕ್ಕೆ ಶಕ್ತಿ ಬರ್ಬೇಕಂದ್ರೆ ಸರ್ ಈ ಭೂಮಿನ ಆಬೋದು ಮಾಡಲೇಬೇಕು. ಪಾಪ ಅವರು ನಮ್ಮನ್ನು ಕೊಟ್ಟಿರ್ತಾರೆ, ಪಾಪ ಅವ್ರದ್ದು ಚೆನ್ನಾಗಲ್ಲಿ ಸೊಸಿ, ನಮ್ಮದು ಚೆನ್ನಾಗಿ ಬರಲಿ ಅಂತ ನಾವು ಗೊಬ್ಬರನೇ ಹಾಕ್ತೀವಿ ಸರ್. ಸ್ವಂತ ಗದ್ದೆಯವ್ರು ಹಾಕೋಕ್ಕಿಲ್ಲ, ನೀವೇ ಹಾಕ್ತೀರಿ ಅಂತ ಕೆಲವು ಜನ ಹೇಳಿ ಮಾಡ್ತಾರೆ. ಆದರೂ ನಾವು ನಮ್ಮ ಫಸ್ಲು ಚೆನ್ನಾಗಿ ಬರಲಿ, ಪಾಪ ಅವರು ನಮ್ಗೆ ಕೊಟ್ಟಿಲ್ಲ, ಅವ್ರದ್ದು ಚೆನ್ನಾಗಾಗಲಿ, ನಾವು ಬದುಕಲ್ಲ, ಅವರು ಬದುಕಲಿ ಅಂದ್ಬಿಟ್ಟು ನಾವು ಹಾಕ್ತೀವಿ ಸರ್. ತೊಪ್ಪ ಗೊಬ್ಬರ ಹಾಕ್ದಂತ ನಾವು ಬೆಳೆಯೋಕ್ಕಾಗಲ್ಲ ತರಕಾರಿ. ಅದು ತೊಪ್ಪ ಗೊಬ್ಬರ ಹಾಕಿದ್ರೆ ಸಹ ಜಾಸ್ತಿ ಇಳುವರಿ ಬರ್ತದೆ, ಜಾಸ್ತಿ ಗಿಡ ಬಾಳ್ಕೆ ಬರ್ತದೆ. 2-3 ತಿಂಗ್ಳಿಗೆ ಕೂಳೆ ಆಗುವಂಥದ್ದು 4 ತಿಂಗ್ಳ ಗಂಟೆ ಸ್ವಲ್ಪ ಹಣ್ಣು ಗಿಡ ಕುಯ್ಕೋಬೋದು, ಡೆವಲಪ್ ಆಗಿರುತ್ತೆ ಗಿಡ. ಇಲ್ಲಾಂದ್ರೆ ಅದು ಜಲ್ದಿ ನಾವು ಹಾಕ್ತಿದ್ರೆ ಬೇರೆ ಇಂಗ್ಲೀಷ್ ಆ ಮೆಡಿಸಿನ್ ಕೊಟ್ಟರೆ ಅದು ಜಲ್ದಿ ಬರ್ನ್ ಆಗ್ಬಿಡುತ್ತೆ ಸರ್. ನಾವು ಈ ಬೇರೆ ಕಳೌಸಿ ಜಾಸ್ತಿ ಇದು ಮಾಡಲ್ಲ, ಹೊಡೆಯಲ್ಲ ಗದ್ದೆಗೆ, ತರಕಾರಿ ಏಟಾಯ್ತದೆ ಅಂದ್ಬಿಟ್ಟು ಈ ಮಾಮೂಲಿ ಇದ್ರ ಥರನೇ ಔಷಧಿಗಳು, ಈ ಊಜಿ ಟೈಮಲ್ಲಿ ಊಜಿ ಔಷಧಿಗಳು ಹೊಡ್ಕೊಂಡು ಬೆಳಿತೀವಿ ಸರ್. ಮಂಗಳಗೌರಮ್ಮನವ್ರಿಗೆ ಶುಂಠಿ, ಅರಿಶಿನ ಇಂಥವೆಲ್ಲ ಬೆಳಿಬೇಕು ಅಂತ ಅನ್ಸಿಲ್ವಾ? ಇಲ್ಲ ಸರ್, ಇಲ್ಲ ಆ ಥರ ಏನಿಲ್ಲ, ಬರೀ ತರಕಾರಿನೇ. ನಮ್ಮ ಭೂಮಿಲಿ ಏನು ಬೆಳಿಬೋದು ಅದಂತಾನೆ ಸರ್ ನಾವು ಮಾಡಬೇಕಾಗಿರೋದು. ಅದು ಇವ್ರು ಹೆಂಗೆ ಮಾಡ್ತಾರೆ ಅದೇ ಥರ ಬಸವರಾಜ್ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಂಗಳಗೌರಮ್ಮನವರು ನಡೀತಾರೆ. ಹೌದು ಸರ್. ಅಲ್ವಾ? ಮುಂದೆ ನಿಮ್ಗೇನಾದರೂ ಆಸೆಗಳಿದೆಯಾ? ಈ ಥರ ಮಾಡಬೇಕು, ಈ ಥರ ತರಕಾರಿ ಬೆಳಿಬೇಕು, ಇನ್ನೊಸಿ ಸಂಪಾದನೆ ಮಾಡ್ಬೇಕು, ಆ ಥರದ್ದೇನಿಲ್ವೇ? ಇಲ್ಲ ಸರ್, ಅವ್ರು ಹೆಂಗೆ ಇದು ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತಲ್ಲ ಸರ್, ನಮ್ಗಿಂತ ಹೆಚ್ಚಾಗಿ ಅವ್ರಿಗೆ ಗೊತ್ತಿರುತ್ತೆ ಏನು ಬೆಳೆದ್ರೆ ಏನು ಬರುತ್ತೆ ಅಂತ ಗೊತ್ತಿರುತ್ತೆ. ನೀವು ತಿಳ್ಕೊಂಡಿರ್ತೀರಲ್ವಾ? ಅಲ್ಲ, ತಿಳ್ಕೊಂಡಿರ್ತೀವಿ, ನಮ್ಗೆ ಅಷ್ಟು ಅನುಭವ ಇರಲ್ವಲ್ಲ ಸರ್ ಅವರಷ್ಟು. ಹೋಗ್ಲಿ, ಬೇರೆ ಜಮೀನ್ಗೆ ಹೋಗಿ ನೋಡೋದು, ತಿಳ್ಕೊಂಬರೋದು, ಅವ್ರಂಗೆ ಮಾಡೋರೆ, ಈ ಥರದ್ದೆಲ್ಲ ನೋಡೋದು ಮಾಡೋದೇನು ಇಲ್ವಾ? ಬೇರೆಯವ್ರ ಕಡೆ ಜಮೀನ್ಗೆ ಹೋಗಲ್ಲ, ನಮ್ದೇನೈತೆ ಸರ್ ಆ ಜಮೀನಲ್ಲಿ ಏನು ಕೆಲಸ ಐತೆ ಅದು ಮಾಡ್ಕೊಂಡು ನಾವು ಬರ್ತೀವಿ ಹೊರತು ಇವ್ರುಗಳು ನೋಡ್ಕೊಂತಾರೆ. ಯಾವ ಜಮೀನ್ಗೆ ಹೋಗಿ ಏನೇನು ಬೇಕು ಅಂದರೆ ಇವ್ರು ನೋಡ್ಕೊತಾರೆ. ಹೇಳಿ ಬಸವರಾಜು, ನಿಮಗೆ ಇನ್ನೂ ಏನೇನು ಬೆಳಿಬೇಕು ಅಂತ ಆಸೆ ಅದೇ? ಅದೇನು ಸಹ ಇದಕ್ಕೆ ಕಂಟಿನ್ಯೂ ಮಾಡ್ತೀವಿ. 2 ದಪ್ಪ ಟೊಮೊಟೊ, ಬ್ಯಾಸ್ಗಿನ ಟೊಮೊಟೊ ಇಷ್ಟಪಡ್ತೀವಿ, ದೀಪಾವಳಿ ಟೈಮಲ್ಲಿ ಬೆಂಡೆ ಇಷ್ಟಪಡ್ತೀವಿ, ಅದರೊಳಗೆ ಸೌತೆ ಹಾಕೋತೀವಿ. ಈ ಬೀನೀಸು ಜಾಸ್ತಿ ನಾವು ಬೆಳೆಯೋದು ಅಂದರೆ ಬೀನೀಸು, ಟೊಮೊಟೊ, ಬೆಂಡೆ, ಸೌತೆ, ಕೋಸು, ಇಷ್ಟೊಂದು ನಾವು ಬೆಳಿತೀವಿ ಸರ್. ಬೆಳೆ ಹೆಚ್ಚು ಕಡಿಮೆ ಆಗ್ತಿರುತ್ತೆ, ಆಯ್ತಿರುತ್ತೆ ಸರ್. ತುಂಬ ದಪ್ಪ ನಾವು ರೇಟ್ ಇಲ್ಲದೆ ನೊಂದ್ಕೊಂಡಿದ್ದೀವಿ, ರಿಟರ್ನ್ ಮುಟ್ಟನ್ ತಗೊಂಡು ಹೋಗಿದ್ದೀವಿ, ಬರೀ ಖರ್ಚು ಸಿಕ್ಕಿಲ್ಲ ಸರ್, ಬರೀ ಮಾಡೋ ಖರ್ಚು ಸಿಕ್ಕಿಲ್ಲ. ಏನು ಈ ದಪ್ಪ ಇದಾಗಿರ್ಬೋದು, ಇನ್ನೊಂದು ಪಗಾರ ಸಿಗ್ತದೆ ಅಂತ ನಾವು ಅದ್ರ ಮೇಲೆ ಭರವಸೆ ಇಟ್ಕೊಂಡಿರ್ತೀವಿ. ತುಂಬ ದಪ್ಪ ಖರ್ಚು ಇಲ್ಲದೆ ಹಣ್ಣು ತಗೊಳ್ಳೋದಂಥ ಸ್ಥಿತಿನೂ ಆಗೈತೆ. ಹಂಗನ್ಬಿಟ್ಟು ಒಂದು ಸಮಯದಲ್ಲಿ ಕೈ ಹಿಡ್ದೈತಲ್ಲ ಸರ್, ಅದನ್ನು ನಾವು ನೆನ್ಕೋಬೇಕಲ್ವೇ? ಒಳ್ಳೇದ್ರಪ್ಪ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳಿದ್ರು ಅಂದರೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಬಸವರಾಜ್ ಅವರೇ? ನಮ್ಮದು 99 ಸರ್ ನಂಬರು, 72 76 93 23 ಸರ್. ಇನ್ನೊಂದು ಸರಿ ಹೇಳ್ತೀರಾ? 99 72 76 93 23 ಸರ್. ಇನ್ನೂ ಒಂದು ಸರಿ ಹೇಳ್ಬಿಡಿ. 99 72 76 93 23 ಸರ್. ನಿಮ್ಮದು ಮಂಗಳಗೌರಮ್ಮನವರೇ? 63 63 80 86 56. ಇನ್ನೊಂದು ಸರಿ ಹೇಳ್ತೀರಾ? 63 63 80 86 56. ಇನ್ನೂ ಒಂದು ಸರಿ ಹೇಳ್ಬಿಡಿ. 63 63 80 86 56.
ಒಳ್ಳೆಯದು. ಮಂಗಳಗೌರಮ್ನವರೇ ಹಾಗೂ ಬಸವರಾಜ್ ಅವರೇ, ಇದುವರೆಗೂ ತರಕಾರಿ ಬೇಸಾಯದ ನಿಮ್ಮ ಅನುಭವವನ್ನು, ಬದುಕಿನ ಅನುಭವಗಳನ್ನು ಭಾಳ ಚೆನ್ನಾಗಿ ನಮ್ಮ ಜೊತೆ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ, ನಿಮ್ಮ ಕನಸುಗಳು ನನಸಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.